ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100ಕ್ಕೆ 100ರಷ್ಟು ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಪ್ರತಿದಿನ ಅಮೃತಬಿಂದುವನ್ನು ಸೇವಿಸಬೇಕು. ಆ ಮೂಲಕ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು. ಸೇವಿಸೋಣ ಪ್ರತಿದಿನ ಅಮೃತಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಕೈಗೆಟುಕುವಂತಹ ದರದಲ್ಲಿ ಅಂದರೆ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ 20-30 ನಿವೇಶನಗಳು ಲಭ್ಯ ಇದೆ. ಸ್ಪಾಟ್ ಬುಕಿಂಗ್ ಮಾಡಿದರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 3 ಗ್ರಾಂ ಚಿನ್ನವನ್ನು ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಅಭಯ ಗೋಲ್ಡ್ ಬಯರ್ಸ್. ಅಭಯ ಗೋಲ್ಡ್ ಬಯರ್ಸ್ ಕರ್ನಾಟಕದ ನಂಬರ್ 1 ಗೋಲ್ಡ್ ಬೈಯಿಂಗ್ ಕಂಪನಿ ಆಗಿದ್ದು, ಇಲ್ಲಿ ನಿಮ್ಮ ಅಡವಿಟ್ಟಂತಹ ಚಿನ್ನವನ್ನ ಅಥವಾ ನಿಮ್ಮ ಬಳಿ ಇರುವಂತಹ ಚಿನ್ನವನ್ನ ಅಧಿಕ ಬೆಲೆಗೆ ಖರೀದಿಸಲಾಗುತ್ತೆ. ಸಂಪರ್ಕ ಮಾಡಬಹುದು ಅಭಯ ಗೋಲ್ಡ್ ಬಯರ್ಸ್. ಮತ್ತು ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್. ಬಿಪಿ ಆಗಿರಲಿ, ಶುಗರ್ ಆಗಿರಲಿ, ಇದನ್ನ ನಿಯಂತ್ರಣದಲ್ಲಿ ಇಡೋದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅತ್ಯಧಿಕ ಪೌಷ್ಟಿಕಾಂಶಗಳನ್ನು ಹೊಂದಿರುವಂತಹ ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್ ಖಂಡಿತವಾಗಿ ಸೇವಿಸಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ಮನೆ. ಹಾಗಿದ್ರೆ ವೀಕ್ಷಕರೇ, ಇದು ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಶರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ದನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಮನೋಜವಂ ಮಾರುತದಲ್ಲಿವೇಗಂ ಚಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಹಾಲಕ್ಷ್ಮೀಂ ಶ್ರೀಂ ಲಲಿತಾಂ ಲಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರೀಂ ಭಾಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಪದ್ಮಾನನೆ ಪದ್ಮಪತ್ರೆ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಜಗದೀಶ್ವರೀಂ ಲಲಿತಾಂ ಭಾಲಾತ್ ತ್ರಿಪುರ ಸುಂದರೀಂ ಶ್ರೀಂ ಮಹಾಲಕ್ಷ್ಮೀಂ ನಮೋ ನಮಃ. ಸ್ಥಿರ ಮಹಾಲಕ್ಷ್ಮೀಂ ನಮೋ ನಮಃ. ಸೌಭಾಗ್ಯಲಕ್ಷ್ಮೀ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶುಭ ಮಂಗಳವಾರ, ಮಂಗಳದಾಯಕವಾಗಿರತಕ್ಕಂತಹ ಈ ದಿನ ತಮ್ಮೆಲ್ಲರಿಗೂ ಸಹಿತ ಶುಭವನ್ನೇ ತರಲಿ. ಹಾಗೆ ದೇವಿಯ ಶುಭದಿಂದ ಅಂದರೆ ದೇವಿಯ ಕೃಪಾಶೀರ್ವಾದದಿಂದ ಅಥವಾ ನಾವು ಮಾಡುವಂತಹ ನಮ್ಮ ನಿತ್ಯ ಕರ್ಮಾನುಷ್ಠಾನದ ಫಲಗಳಿಂದ ಹಿರಿಯರೊಬ್ಬರು ಹೇಳ್ತಾರೆ, ನಾವು ಮಾಡುವಂತಹ ಕಾಯಕವೇ ನಮ್ಮನ್ನು ಕಾಪಾಡತಕ್ಕಂತಹದ್ದು. ಇದು ಸತ್ಯ. ಯಾವತ್ತೂ ನಾವು ಮಾಡುವಂತಹ ಕೆಲಸ ಕಾರ್ಯಗಳು, ನಮ್ಮ ನಡವಳಿಕೆ, ಸಮಾಜದಲ್ಲಿ ನಾವಿರ್ತಕ್ಕಂತಹ ನಮ್ಮ ಸ್ಥಾನಮಾನ, ಹಾಗೆ ನಾವು ಹಾಕುವ ಹೆಜ್ಜೆಯಿಂದ ಸಾಧ್ಯವಾದಷ್ಟು ಒಂದು ಸಣ್ಣದಾದಂತಹ ಒಂದು ಇರುವೆಗೂ ಸಹಿತ ತೊಂದರೆ ಆಗಬಾರದು. ನಮ್ಮ ಬದುಕು ಹೇಗಿದೆಯೋ ಅದರ ಬದುಕು ಹಾಗಿದೆ ಅಂತ ನಾವು ಚಿಂತನೆ ಮಾಡಬೇಕು. ಅದನ್ನೇ ಹಿರಿಯರು ಹೇಳ್ತಾರೆ. ಹಾಗೆ ನಾವು ಎಲ್ಲರ ಬಗ್ಗೆ ಚಿಂತನೆ ಮಾಡ್ತಾ, ನಮ್ಮ ಬದುಕಿನ ಬಗ್ಗೆ ನಾವು ಚಿಂತನೆ ಮಾಡ್ತಾ, ನಾವು ನಮ್ಮಿಂದ ಸಾಧ್ಯವಾದರೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಲಿಕ್ಕೆ ಆಗದಿದ್ರು, ಇನ್ನೊಬ್ಬರಿಗೆ ದಾನ ಧರ್ಮ ಮಾಡ್ಲಿಕ್ಕೆ ಆಗದಿದ್ರು, ಅಥವಾ ಇನ್ನೊಬ್ಬರಿಗೆ ನಮ್ಮಿಂದ ಏನೂ ಸಿಗ್ಲಿಕ್ಕೆ ಆಗದಿರಿದ್ರು, ನಾವು ಅವರ ಜೀವನದಲ್ಲಿ ಆಟ ಆಡ್ತಕ್ಕಂಥದ್ದು, ಅವರ ಜೀವನಕ್ಕೆ ನೋವು ಕೊಡ್ತಕ್ಕಂಥದ್ದು. ಯಾಕೆಂದ್ರೆ ಮನುಷ್ಯನಿಗೆ ತನ್ನದೇ ಆದಂತಹ ರೀತಿಯಲ್ಲಿ ಒಂದಿಷ್ಟು ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ತನಗೆ ಬೇಕು ಅಂದಾಗ ತಾನು ನಡ್ಕೊಳ್ತಕ್ಕಂತಹ ರೀತಿಗಳಲ್ಲಿ ಬದಲಾಗಿ ಇನ್ನೊಬ್ಬರನ್ನ ಬಲಿಪಶು ಮಾಡಬಾರದು. ತನಗೆ ಬೇಕು ಅಂದಾಗ ತನ್ನ ಸೌಲಭ್ಯಗಳನ್ನು ಸಿದ್ಧಿಪಡಿಸಿಕೊಳ್ಳಕ್ಕಾಗಿ, ಅಥವಾ ತನಗಿರ್ತಕ್ಕಂಥ ಸಿರಿ ಸಂಪತ್ತನ್ನ ಭದ್ರತೆಗಾಗಿ, ಅಥವಾ ತನಗೆ ಮತ್ತಷ್ಟು ಬೇಕು ಮಗದಷ್ಟು ಬೇಕು ಎಂಬತಕ್ಕಂಥ ಆಸೆಗಾಗಿ ಇನ್ನೊಬ್ಬರನ್ನ ಬಲಿಪಶು ಮಾಡತಕ್ಕಂಥದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ನೀವು ಏನೆಲ್ಲ ಆದರೂ ಸರಿಸಮಾನವಾಗಿ ಏನೂ ಇಲ್ದಿರತಕ್ಕಂತಹ ಒಬ್ಬ ನಿರ್ಗತಿಕ, ಈ ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನೂ ಇಲ್ಲದಂತಹ ಒಬ್ಬ ನಿರ್ಗತಿಕ, ಸಂಪೂರ್ಣವಾಗಿ ಒಬ್ಬ ಬಡವ,
ಆ ಹೊತ್ತಿನ ಊಟಕ್ಕಿರೋದಿಲ್ಲ, ಬೆಳಿಗ್ಗೆ ಟಿಫನ್ ಇಲ್ಲ, ಮಧ್ಯಾಹ್ನ ಸರಿಸುಮಾರು 12 ಗಂಟೆಗೆ ಎಲ್ಲಾದರೂ ಓಡಾಡಿ ಕಷ್ಟಪಟ್ಟು ತಿಂದ್ರೆ ಅಥವಾ ಭಿಕ್ಷೆ ಯಾರಾದರೂ ಹಾಕಿದ್ರೆ, ಅಥವಾ ಭಿಕ್ಷೆನೂ ಇಲ್ಲ, ಏನೋ ಮಾರ್ಗ ಮಧ್ಯದಲ್ಲಿ ಯಾರೋ ತಿಂದು ಅಲ್ಲಿ ಬಿಟ್ಟಿರ್ತಾರಲ್ಲ, ಅದೊಂದಿಷ್ಟು ಸಿಕ್ಕಿದ್ರೆ ಅವನ ಜೀವ ಅವತ್ತಿಗೆ ಅದು ಉಳ್ಕೊಳ್ಳುತ್ತೆ. ಅವನೂ ಬದುಕ್ತಿದ್ದಾನೆ. ಸಿರಿ ಸಂಪತ್ತಿನಿಂದ ಚಿನ್ನದ ತಟ್ಟೆನಲ್ಲಿ ಚಿನ್ನದ ಸ್ಪೂನಲ್ಲಿ ತಿನ್ನುವಂತಹ ಮನುಷ್ಯನೂ ಬದುಕ್ತಿದ್ದಾನೆ. ಅವನಿಗೂ ಬದುಕಿದೆ, ಇವನಿಗೂ ಬದುಕಿದೆ. ಒಳಗಿರ್ತಕ್ಕಂತಹ ಪ್ರಾಣ ಪಕ್ಷಿಗೆ ಭೇದ ಭಾವವಿಲ್ಲ. ಎಲ್ಲರೂ ಅರ್ಥ ಮಾಡ್ಕೋಬೇಕಾದ ವಿಚಾರ ಇದು. ಒಳಗಿರ್ತಕ್ಕಂತಹ ಪ್ರಾಣ ಪಕ್ಷಿಗೆ ಜಾತಿ ಮತ ಭೇದ ಪಂಥಗಳ ಭೇದವಿಲ್ಲ, ಹಾಗೆ ಮೇಲು ಕೀಳು ಎಂಬತಕ್ಕಂತಹ ಭೇದವಿಲ್ಲ. ಯಾಕೆಂದ್ರೆ ಭಗವಂತ ಅವನ ಕೈಲಿದೆ ರಿಮೋಟ್. ಆ ರಿಮೋಟಲ್ಲಿ ಒಂದು ಬಟನ್ ಅನ್ನು ಒತ್ತಿದ್ರೆ ಶ್ರೀಮಂತನಾದ್ರೂ ಹೊರಡಬೇಕು, ಕಡು ಬಡವನಾದ್ರೂ ಹೊರಡಬೇಕು. ಆದರೆ ಹೊರಡುವ ಮಾರ್ಗ ಆದರೂ ಅಲ್ಲೇನಾದ್ರೂ ಬದಲಾವಣೆ ಇದೆಯಾ? ಖಂಡಿತ ಅಲ್ಲೂ ಬದಲಾವಣೆ ಇಲ್ಲ. ಇಲ್ಲಿರುವವರೆಗೂ ಮಾತ್ರ, ನಮ್ಮ ತಲೆಯಲ್ಲಿ ಜ್ಞಾನ ಇರುವವರೆಗೂ ಮಾತ್ರ, ಅಥವಾ ನಮ್ಮ ಬುದ್ಧಿ ಚೈತನ್ಯ ನಮ್ಮ ಕಂಟ್ರೋಲಲ್ಲಿದ್ದರೆ ನಾವು ಹುಚ್ಚು ಕುದುರೆ ತರ ಓಡಿಸಿದ್ರೆ ಆಗ ಆಗುವ ಒಂದು ಅಚಾತುರ್ಯಗಳಿಂದ ಇನ್ನೊಬ್ಬರ ಮನಸ್ಸಿನ ಮೇಲೆ ಬೀರುವಂತಹ ಗದಾಪ್ರಹಾರ ಇದೆಯಲ್ಲ, ಅದಕ್ಕಿನ್ನ ಅಕ್ಷಮ್ಯ ಅಪರಾಧ ಇನ್ನೊಂದಲ್ವೇ ಅಲ್ಲ. ಎಲ್ಲರ ಬದುಕು ಇಷ್ಟೇ ಇದೆ. ಆದರೆ ನಾವು ಅರ್ಥ ಮಾಡ್ಕೊಳ್ಳೋದಿರ ನಮ್ಮ ಬದುಕು ಏನೋ ಇದೆ ಅಂತ ಹೇಳಿ ಆಲೋಚನೆ ಮಾಡಿ ಇನ್ನೊಬ್ಬರ ತಲೆ ಮೇಲೆ ಕಾಲಿಡ್ಲಿಕ್ಕೆ ಮುಂದಾಗ್ತೀವಲ್ಲ, ಅಥವಾ ಇಷ್ಟಿದ್ರೂ ಸಹಿತ ಇನ್ನಷ್ಟು ಬೇಕು, ಮಗದಷ್ಟು ಬೇಕು, ಮತ್ತಷ್ಟು ಬೇಕು ಅಂತ ಆಸೆ ಪಟ್ಟು ಇನ್ನೊಬ್ಬರ ಜೀವನಕ್ಕೆ ನಾವು ಮುಳ್ಳಾಗ್ತೀವಲ್ವಾ? ನಮ್ಮ ಜೀವನಕ್ಕೆ ಅಂತಹದ್ದೊಂದು ಮುಳ್ಳು ಸುಚ್ಚಿದ್ರೆ, ನಾವು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಾಗ ಒಂದು ಕ್ಷಣ ಆಲೋಚನೆ ಮಾಡಿ, ನಮ್ಮಿಂದ ನಿಮಗೆ ತೊಂದರೆ ಆಗ್ತಿದೆ ಅಂದಾಗ ನಿಮಗೆ ನೀವೇನಾದ್ರು ತಿರ್ಸಿ ನಮಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮಿಬ್ಬರ ಬದುಕು ಹೇಗೆ? ಆದರೆ ಎಲ್ಲರ ಬದುಕು ಸುಗಮವಾಗಿ ನಡಿಲಿ ಅಂತ ಭಗವಂತ ಅವರ ಯೋಗ್ಯತೆಗೆ ತಕ್ಕಂತೆ ವಿಭಿನ್ನವಾದಂತಹ ವಿಶೇಷವಾಗಿರ್ತಕ್ಕಂತಹ ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಅರ್ಥವನ್ನು ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ ಕಾಯಕಗಳೆಷ್ಟಿದೆ, ಎಷ್ಟು ತರಹ ಕೆಲಸಗಳಿದೆ, ಎಷ್ಟು ತರಹ ಜೀವನೋಪಾಯ ಇದೆ. ಎಲ್ಲರೂ ಬದುಕ್ತಿದ್ದೇವೆ. ಒಬ್ಬ ಸಾಮಾನ್ಯ ಬಡವ, ಒಬ್ಬ ಭಿಕ್ಷುಕ, ನಾವು ಅಂದ್ಕೊಳ್ತೀವಿ ಇವನು ಯಾಕೆ ಭಿಕ್ಷೆ ಬೇಡಬೇಕು, ಇವನ ದೇಹದಲ್ಲಿ ಶಕ್ತಿ ಇದೆ, ಇವನು ದುಡಿಬೋದಲ್ಲ. ಬಹುಶಃ ಅವನು ದುಡಿಬೋದಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಅವನು ಯಾಕೆ ದುಡಿಯಕ್ಕಾಗ್ತಿಲ್ಲ, ಅವನು ಯಾಕೆ ಭಿಕ್ಷೆನೇ ಎತ್ತಾ ಇದ್ದಾನೆ? ಬಹುಶಃ ನಮ್ಮಲ್ಲಿ ಮಿಗುವ ಅನ್ನ ಇದೆಯಲ್ಲ, ನಮ್ಮಲ್ಲಿ ಮಿಗುವ ಅನ್ನವೋ ಅಥವಾ ಏನೋ ಒಂದಿಷ್ಟು ಪದಾರ್ಥವೋ ಅದಿಷ್ಟು ಹೊರಗಡೆ ಹೋಗಲೇಬೇಕಾಗತ್ತೆ, ಅದು ಇನ್ನೊಬ್ಬರಿಗೆ ಹೊಟ್ಟೆಗೆ ತುಂಬಬೇಕಾಗತ್ತೆ. ಅದನ್ನೇ ಬರೆದಿಟ್ಟಿರ್ತಾನೆ ಭಗವಂತ. ಅದಕ್ಕಾಗಿ ಒಬ್ಬ ಭಿಕ್ಷುಕ ಮನೆ ಬಾಗಿಲಿಗೆ ಬರ್ತಿರ್ತಾನೆ. ಅಥವಾ ನಾವೇ ಖುದ್ದಾಗಿ ಸಾಕಿರ್ತಕ್ಕಂಥ ಒಂದು ಶ್ವಾನ. ಅರ್ಥ ಮಾಡ್ಕೊಳ್ಳಿ, ಒಂದು ಶ್ವಾನಕ್ಕೆ ಇವತ್ತಿನ ಬೆಲೆ 1 ಲಕ್ಷದಿಂದ ಹಿಡಿದು 10 ಲಕ್ಷ, 15 ಲಕ್ಷ, 20 ಲಕ್ಷದವರೆಗೂ ಇದೆ. ಅದೇ ಒಬ್ಬ ಮನುಷ್ಯನಿಗೆ ಆ ಬೆಲೆ ಇಲ್ಲ. ಶ್ವಾನಕ್ಕಿರುವ ಬೆಲೆ ಮನುಷ್ಯನಿಗಿಲ್ಲ ಇವತ್ತಿನ ದಿವಸ. ಎಷ್ಟೋ ಜನ ಇವತ್ತಿನ ದಿವಸ ನಮ್ಮ ವಾಹಿನಿಯಲ್ಲಿ ಜಿ ಕನ್ನಡದಲ್ಲಿ ಬರುವ ವಿದ್ಯಾರ್ಥಿಗಳಿದ್ದಾರಲ್ಲ, ಅವರು ಹಾಡುವಂತಹವರು ಅಥವಾ ನಾಟಕ ಮಾಡತಕ್ಕಂಥವ್ರು ಅಥವಾ ಅವರಲ್ಲಿರ್ತಕ್ಕಂಥ ಕಲಾ ಪ್ರತಿಭೆಯನ್ನು ತೋರಿಸಬೇಕು ಅಂತ ಹಂಬಲಿಸ್ತಾ ನಮ್ಮ ಜಿ ಕನ್ನಡ ವಾಹಿನಿಯ ಬಾಗಿಲಲ್ಲಿ ನಿಂತು ಅವರ ಆ ನೋವನ್ನು ತೋಡ್ಕೊಳ್ತಾ ಇರ್ತಾರೆ. ನನಗೊಂದು ಚಾನ್ಸ್ ಸಿಕ್ಕರೆ ಸಾಕಪ್ಪ, ನಾನು ಸಮಾಜದಲ್ಲಿ ಒಂದು ಸ್ಥಾನಮಾನಕ್ಕೆ ಬರ್ಬೋದು ಅಂತ ಆ ಒಂದು ಅವಕಾಶ ಅವನ ಹಣೆಯಲ್ಲೇ ಬರೆದಿದ್ರೆ ಈ ಮನೆ ಬಾಗಿಲು ತೆಗೆಯುತ್ತೆ. ಅವನ ಹಣೆಯಲ್ಲಿ ಬರ್ದಿಲ್ಲ ಅನ್ಕೊಳ್ಳಿ, ಅವನು ಏನ್ ಪಲ್ಟಿ ಹೊಡೆದ್ರು ಸಹಿತ ಮೇಲಿಂದ ಅವನು ಹಾರಿ ತಳಬಿದ್ದು ಅಲ್ಲೇನೋ ಒಂದು ಹೊಸದಾಗಿ ಪ್ರಯೋಗ ಮಾಡ್ತೀನಿ ಅಂದ್ರೂ ಅವಕಾಶ ಸಿಕ್ಕೋದಿಲ್ಲ. ಹಾಗೆ ಅವಕಾಶ ಸಿಗಬೇಕಾದ್ರೆ ನಮ್ಮ ನಡವಳಿಕೆಗಳು, ಹಾಗೆ ನಾವು ಸಾಧ್ಯವಾದಷ್ಟು ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಕೊಡುವಂತ ಪ್ರಯೋಗ ಹೋಗಬಾರದು. ಮೇಲೊಬ್ಬ ಇದ್ದಾನೆ ಭಗವಂತ, ಎಲ್ಲವನ್ನು ಬೇಕು ಬೇಡ ಲಾಭ ನಷ್ಟ ಪ್ರತಿಯೊಂದು ನೋಡ್ಲಿಕ್ಕೆ ಅವನಿದ್ದಾನೆ. ನಾವು ಅರ್ಥ ಮಾಡ್ಕೋಬೇಕಾದಿಷ್ಟೇ, ಈ ಸಮಾಜದಲ್ಲಿ, ಈ ದೇಶದಲ್ಲಿ ಅಥವಾ ನಮ್ಮ ಈ ಭರತ ಖಂಡದಲ್ಲಿ ಎಲ್ಲರಿಗೂ ಬದುಕಲಿಕ್ಕೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಸಮಾನ ಹಕ್ಕಿದೆ. ಆ ಬದುಕನ್ನ ನಾವು ಕಿತ್ಕೊಳ್ಬಾರದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಾಧ್ಯವಾದಷ್ಟು ನಾವು ನಮ್ಮ ಬದುಕನ್ನ ಸದ್ಮಾರ್ಗದಲ್ಲಿ ನಡೆಸಬೇಕು ಅಂತ ಹೇಳ್ತಿದ್ದೆ. ಖಂಡಿತಮ್ಮ, ಎಲ್ಲರೂ ತಿಳ್ಕೊಳ್ಳೋದು ಹಾಗೆ. ನಾವು ನಮ್ಮ ಬದುಕು ಚೆನ್ನಾಗಿದ್ರೆ ಸಾಕು, ನಾವು ಚೆನ್ನಾಗಿದ್ರೆ ಸಾಕು, ನಮಗೆ ಬೇಕಾದ ಸಿಕ್ಕಿದ್ರೆ ಸಾಕು. ಅಥವಾ ನಮ್ಮ ಗಮನಕ್ಕೆ ಏನಿದೆ ಅದು ಪರರ ವಸ್ತು ಅಥವಾ ಇನ್ನೊಬ್ಬರ ಸೊತ್ತಾದ್ರೂ ಸಹಿತ ನಾವು ಅದರ ಮೇಲೆ ಒಂದು ಕಣ್ಣಿಟ್ರೆ ಅದು ನಾವು ಬೇಕು ಅನ್ನೋ ಹಠಕ್ಕೆ ನಾವು ಏನಾದರೂ ಮಾಡ್ಲಿಕ್ಕೆ ರೆಡಿ ಆಗ್ತೀವಿ. ಆದರೆ ಒಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಬೇಕು, ಯಾರೊಬ್ಬರಿಗಾದ್ರೂ ಒಳ್ಳೆಯದು ಕೆಟ್ಟದ್ದು ಇದೆಲ್ಲವನ್ನು ಚಿಂತನೆ ಮಾಡ್ತಾ ಭಗವಂತ ಇವತ್ತು ನಮಗೆ ಈ ಒಂದು ಸ್ವಂತವಾದಂತಹ ಒಂದು ಸ್ವತಂತ್ರವಾದಂತಹ ಜೀವನವನ್ನು ಕೊಟ್ಟಿದ್ದಾನೆ. ತಾಯಿ ಗರ್ಭದಿಂದ ಬರಬೇಕಾದ್ರೆ ಇದು ಯಾವುದೂ ನಮಗೆ ಗೊತ್ತಿಲ್ಲ. ಮೇಲು ಕೀಳು, ಶ್ರೀಮಂತಿಕೆ ಅಥವಾ ನಮ್ಮ ಆಸ್ಥಾನ ಅಥವಾ ನಮಗಿರುವ ಉದ್ಯೋಗ ಅಥವಾ ನಾವು ಮಾಡುವ ಕೆಲಸ ಇದು ಯಾವುದೂ ನಮಗೆ ಗೊತ್ತಿಲ್ಲ. ಅವಾಗ ಬಾಲ್ಯದಲ್ಲಿ ನಾವೆಲ್ಲವನ್ನೂ ಸಿದ್ಧ ಮಕ್ಕಳ ಅಂದ್ರೆ ಬಾಲ್ಯದಲ್ಲಿ ನೋಡಿ, ಸಣ್ಣ ಮಕ್ಕಳು ಒಂದು ಹಾವು ಆದರೆ ಆ ಹಾವನ್ನು ಹಿಡಿದಿಟ್ಕೊಳ್ತಾರೆ. ಆ ಹಾವು ಅದು ಏನು ಅಂತಕ್ಕಂಥದ್ದು ಗೊತ್ತಿಲ್ಲ ಅದಕ್ಕೆ. ಆ ಮಕ್ಕಳಿಗೆ ಹಾವನ್ನು ಹಿಡಿದಿಟ್ಕೊಳ್ತಾರೆ. ಅದು ಯಾವ ಮಕ್ಕಳಾದ್ರೂ, ಶ್ರೀಮಂತದ ಮಗು ಆದ್ರೂ ಸರಿಯೇ, ಬಡ ಮಕ್ಕಳಾದ್ರೂ ಸರಿಯೇ. ಅದೇ ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಅಲ್ಲಿ ನಮ್ಮ ಸ್ವಚ್ಛತೆ ಬರುತ್ತೆ, ಬೇಕು ಬೇಡ ಬರುತ್ತೆ, ಮೇಲು ಕೀಳು ಬರುತ್ತೆ, ಜಾತಿ ಬರುತ್ತೆ, ಎಲ್ಲವೂ ಅಲ್ಲಿ ಬರುತ್ತೆ. ಅದಾದ ನಂತರ ನಮ್ಮ ಬುದ್ಧಿ, ನಮ್ಮ ಚೈತನ್ಯ ಸ್ವಲ್ಪ ಜ್ಞಾನ ಬಂದಾದ ನಂತರ
ಯಾವ ವ್ಯಕ್ತಿಗಳನ್ನು ನಾವು ನೋಡುವಂತಹದ್ದು, ಮಾತಾಡುವಂಥ ಶೈಲಿ ಅಲ್ಲಿ ಎಲ್ಲ ಬದಲಾಗೋಗ್ಬಿಡುತ್ತೆ. ಕುಟುಂಬದಲ್ಲಿರ್ತಕ್ಕಂಥವ್ರೆ 4 ಜನ ಒಂದು ಕುಟುಂಬದಲ್ಲಿದ್ದರೆ ಅಲ್ಲಿ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿದ್ರೆ, ಅಥವಾ ಒಂದಷ್ಟು ಮನೇಲಿರ್ತಕ್ಕಂಥ ಅಣ್ಣ ತಮ್ಮನ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಬೇರೆ ಆಗೋಯ್ತು ಬಿಡಿ. ಇವತ್ತು ಎಷ್ಟೋ ಮನೆಗಳಲ್ಲಿ ಅಣ್ಣ ತಮ್ಮಂದರು, ಅಣ್ಣ ಒಂದು ಒಳ್ಳೆ ಉದ್ಯೋಗದಲ್ಲಿದ್ದರೆ ತಮ್ಮನ್ನು ನೋಡಲ್ಲ, ಅಥವಾ ತಮ್ಮನ ಸ್ಥಾನಮಾನ ಚೆನ್ನಾಗಾಯ್ತು ಅಂದ್ರೆ ಅಣ್ಣನ ಮುಖನೂ ನೋಡೋದಿಲ್ಲ. 4 ಜನ ಮಕ್ಕಳಿದ್ರೆ ಮೊದಲನೇ ಮಗ ಅವನು ಸ್ವಲ್ಪ ಕಷ್ಟಕ್ಕೆ ಬಿದ್ದಿರ್ತಾನೆ. ಯಾಕೆ ಅಂದ್ರೆ ಆ ಹಿಂದಿರ್ತಕ್ಕಂಥ ಅವನ ಅಣ್ಣ ತಮ್ಮಂದರೋ ಅಕ್ಕ ತಂಗಿಯರನ್ನೋ ಸುಧಾರಣೆ ಮಾಡ್ಲಿಕ್ಕಾಗಿ ಮನೆಗಿರ್ತಕ್ಕಂಥ ಹಿರಿಯಣ್ಣ ಅಂದ್ರೆ ದೊಡ್ಡಣ್ಣ ಅಂತಕ್ಕಂಥವನು ಸಂಪೂರ್ಣವಾಗಿ ವಿದ್ಯೆನಲ್ಲಾಗ್ಲಿ, ಜ್ಞಾನದಲ್ಲಾಗ್ಲಿ, ಅಥವಾ ಅವನ ಆಸ್ತಿಯಲ್ಲಾಗ್ಲಿ, ಅಥವಾ ಯಾವುದೋ ಒಂದು ಶ್ರೀಮಂತಿಕೆಯಲ್ಲಿ ಅವನು ಕುಂಠಿತನಾಗಿರ್ತಾನೆ. ಇದು ಸತ್ಯ, ಸಾಕಷ್ಟು ಕುಟುಂಬಗಳಲ್ಲಿದೆ. ಇವತ್ತಿಗೂ ಸಹಿತ ಮನೆಯಲ್ಲಿರ್ತಕ್ಕಂಥ ಹಿರಿಯಣ್ಣ ಜಮೀನುಗಳಲ್ಲಿ ಕೆಲಸ ಮಾಡಿಕೊಂಡು ಒಬ್ಬ ರೈತನಾಗಿ ನಿಂತಿರ್ತಾನೆ. ಅದೇ ಅವನ ತಮ್ಮ ಒಳ್ಳೆ ಗೌರ್ಮೆಂಟ್ ಅಫಿಷಿಯಲ್ ಆಗಿರ್ತಾನೆ. ಆದರೆ ಅವನಿಗೆ ಅವ್ರ ಮನೆಯಲ್ಲಿ ಅವರ ತಂದೆ ಮಾಡಿದ್ದು ಅಥವಾ ತಾತನ ಆಸ್ತಿನೋ ಭಾಗ ಮಾಡಬೇಕಾದ್ರೆ ಸರ್ಕಾರಿ ಉದ್ಯೋಗದಲ್ಲಿದ್ದು ಸಾಕಷ್ಟು ಸಿರಿವಂತಿಕೆ ನೋಡಿ ಬೇಕಾದಷ್ಟು ಸುಖಭೋಗಗಳನ್ನು ನೋಡೋನು ಅವನಿಗೂ ಸರಿಸಮಾನವಾಗಿ ಕೊಡಬೇಕು. ಅದು ಕಾನೂನು. ಅಂದ್ರೆ ಆಸ್ತಿ ಹಂಚಿಕೆ ಬಗ್ಗೆ ನಾನು ಮಾತಾಡ್ತಿಲ್ಲ. ನೋವುಗಳು ಹೇಗಿದೆ, ಅಥವಾ ವಿದ್ಯೆನೇ ಗೊತ್ತಿಲ್ದಿರಾ ಸಮಸ್ಯೆನೇ ಬಹಳಷ್ಟು ನೋಡಿ ಅವನ ಜೀವನೋಪಾಯಕ್ಕೂ ಕಷ್ಟ ಇರ್ತಕ್ಕಂಥವ್ರು ಮನೆಯಲ್ಲಿ 4 ಜನ ಮಕ್ಕಳಲ್ಲಿ ಒಬ್ಬರಾಗಿರ್ತಾರೆ. ಅಂತಹವ್ರನ್ನ ಕೈ ಹಿಡಿದು ಎತ್ತೋಣ, ಮಾಡೋದಿಲ್ಲ. ಆತನೂ ಮಾಡೋದಿಲ್ಲ. ನೋಡಿ, ಮನೆಯಲ್ಲಿ ನಾವೇ ಅದನ್ನು ಅನುಸರಿಸ್ಕೊಳ್ಳಿಲ್ಲ ಅಂದ್ರೆ, ನಮ್ಮ ಅಣ್ಣ ತಮ್ಮಂದರನ್ನ, ನಮ್ಮ ಅಕ್ಕ ತಂಗಿಯರನ್ನ ನಾವೇ ನೋಡಲಿಲ್ಲ ಅಂದ್ರೆ, ಇನ್ನು ನನ್ನ ಅರ್ಧಾಂಗಿ, ನನ್ನ ಹೆಂಡತಿ, ನಾನೆಷ್ಟು ಮದಮಾತ್ಸರ್ಯದಿಂದ ನಡ್ಕೊಳ್ತೀನೋ ನನ್ನ ಹೆಂಡತಿನೂ ಹಾಗೇ ನಡ್ಕೊಳ್ತಾಳೆ. ಯಾಕೆಂದ್ರೆ ನನ್ನ ಹೆಂಡತಿಯಲ್ಲೂ ಸಹಿತ ನಾನು ಯೋಚನೆ ಮಾಡಿದ್ದನ್ನೇ ಅವಳು ಯೋಚನೆ ಮಾಡುವಂಥದ್ದಾಗಿರುತ್ತೆ. ಅಥವಾ ಅದರಲ್ಲಿ 1,000ಕ್ಕೆ ಒಬ್ಬರೋ ಇಬ್ಬರೋ, ನಮ್ಮ ಯಜಮಾನರಂತೂ ತಪ್ಪು ಮಾಡ್ತಿದ್ದಾರೆ, ಅವರು ಅವ್ರ ಅಣ್ಣ ತಮ್ಮಂದರನ್ನು ನೋಡ್ತಿಲ್ಲ, ಅಥವಾ ಅವರು ನಡೆಸುವಂತ ರೀತಿ ಸರಿ ಇಲ್ಲ, ಅಥವಾ ಅವರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಸರಿ ಇಲ್ಲ ಅಂತೇಳಿ ಈಕೆ ಜಗನ್ಮಾತೆ ನಿಜಕ್ಕೂ ಹೇಳ್ಬೇಕಂದ್ರೆ ಅಂತಹ ತಾಯಂದರು, ಅಂತಹ ಹೆಣ್ಣು ಮಕ್ಕಳಿದ್ದಾರೆ ನಮ್ಮ ಪ್ರಾಂತ್ಯದಲ್ಲಿ, ನಮ್ಮಗಳ ಮಧ್ಯದಲ್ಲಿ. ಅಂತ ತಾಯಂದಿರಿದ್ದಾರೆ. ಮನೇಲಿ ಯಜಮಾನರಿಗೆ ಗೊತ್ತಿಲ್ದಿರಾ ತಮ್ಮನಿಗೋ, ಮೈದನಿಗೋ, ನಾದ್ನಿಗೋ, ಅಥವಾ ಅತ್ತೆಗೋ, ಮಾವನಿಗೋ ಅವರಿಗೆ ಬೇಕಾದ್ದು ಬೇಡವಾದ್ದನ್ನ ಅವರಿಗೆ ಕೈ ಕೊಟ್ಟು ಅವರನ್ನ ಸುಖವಾಗಿ ನೆಮ್ಮದಿಯಾಗಿ ನೋಡ್ಕೊಳ್ಳುವಂತಹ ಗುಣ ಇರತಕ್ಕಂಥ ತಾಯಂದರು ನಮ್ಮ ಈ ಭರತ ಖಂಡದಲ್ಲಿದ್ದಾರೆ. ಎಲ್ಲರಲ್ಲೂ ಲೋಪ ಇಲ್ಲ. ಯಾಕೆಂದ್ರೆ ನಾನು ಈ ಆಸ್ಥಾನದಲ್ಲಿ ಕೂತು ಮಾತಾಡುವಾಗ ಇವೆಲ್ಲವನ್ನೂ ಸಹಿತ ಚರ್ಚೆ ಮಾಡಬೇಕು. ಆದರೆ ಮಂಗಳವಾರ ಇವತ್ತು ನಾನು ಯಾಕೆ ಈ ವಿಚಾರಗಳನ್ನು ಎತ್ತಿದ್ದೇನೆ, ಇಂತಹ ನೋವಿಟ್ಕೊಂಡು ಬರೆದಿರತಕ್ಕಂತಹವರ ಕಾಗದ ಸಾಕಷ್ಟು ಇದೆ. ಒಂದು ಕುಟುಂಬದಲ್ಲಿ 4 ಜನ ಇದ್ದರೆ 4 ಜನ 4 ವಿಭಿನ್ನ ಮುಖಗಳಲ್ಲಿ ಇರ್ತಾರೆ. ನೀವು ಏನಾದ್ರೂ ಇರಿ, ಹೊರ ಪ್ರಪಂಚಕ್ಕೆ ನೀವು ಹೇಗಾದ್ರೂ ನಡ್ಕೊಳ್ಳಿ, ಕನಿಷ್ಠ ಪಕ್ಷ ಒಂದು ಕುಟುಂಬದಲ್ಲಿ 4 ಜನ ಇದ್ದಾಗ ನಿಮ್ಮ 4 ಜನದಲ್ಲಿ ಒಬ್ಬರು ಸಂಪೂರ್ಣ ತಳಗ್ ಬಿದ್ದಾಗ ಅವ್ರನ್ನ ಕೈ ಹಿಡಿದು ಎತ್ತಬೇಕಾದ್ದು ಧರ್ಮ. ನಾಳೆ ಅವನು ನನ್ನ ಸರಿ ಸಮಾನಿಕೆಯಲ್ಲಿ ಬಂದು ಬಿಡ್ತಾನೋ. ನಾನಂತೂ ಹೀಗಿದ್ದೇನೆ, ಒಂದು ಸ್ಟೇಜಲ್ಲಿದ್ದೇನೆ, ನಾಳೆ ನನ್ನ ತಮ್ಮ ಇದೇ ಸ್ಟೇಜಿಗೆ ಬಂದು ಕೂತ್ಕೊಂಡ್ರೆ, ಅಥವಾ ನಮ್ಮಣ್ಣ ಈ ಸ್ಟೇಜಿಗೆ ಬಂದು ಕೂತ್ಕೊಂಡ್ರೆ ನನ್ನ ಜಾಗ ಎಲ್ಲ ಕದಲಾಗುತ್ತೋ? ಯಾವುದು ನಿನ್ನ ಜಾಗ? ಯಾರು ಕೊಟ್ಟಿದ್ದಾರೆ ನಿಂಗೆ ಈ ಜಾಗ? ಭಗವಂತ ನಿನ್ನ ಹಣೆಯಲ್ಲಿ ಬರೆದಿರಬಹುದು, ಅವ್ರ ಹಣೆಯಲ್ಲಿ ಬರೀದಿರ ಇರಬಹುದು, ಆದರೆ ನಿನಗೆ ಮಾನವೀಯತೆ ಇದೆಯಲ್ಲ, ಆ ಮಾನವೀಯತೆ ಗುಣದಿಂದ ನೀನು ಸ್ವಲ್ಪ ಅಂತಹವ್ರನ್ನ ಕೈ ಹಿಡಿದ ಮೇಲೆ ಕೆತ್ತಬಿಟ್ರೆ, ಅವ್ರಿಗೊಂಚೂರು ಅನುಕೂಲ ಮಾಡಿಕೊಟ್ರೆ, ಅವ್ರ ಜೊತೆಗೆ ನಾನು ಇದ್ದೀನಿ ಅಂತ ಹೇಳಿ ಧೈರ್ಯ ಕೊಟ್ರೆ, ಕನಿಷ್ಠ ಪಕ್ಷ ನೀನು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿದ್ರು ಅವನು ಒಂದು ಊಟದೆಲೆಯಲ್ಲಿ ಊಟ ಮಾಡಲಿಕ್ಕೆ ನೆಮ್ಮದಿ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ, ಬರೀ ನಾನು, ನಂದು, ನನ್ನ ಪರಿವಾರ, ನನಗೆ. ಎಷ್ಟೋ ಜನ ಮನೆಗಳಲ್ಲಿ ಸ್ವಾರ್ಥ ಮನಸ್ಸು ಹೇಗಿರುತ್ತೆ ಅಂದ್ರೆ, ಕಟ್ಕೊಂಡ ಹೆಂಡತಿಗೂ ಸಹಿತ ಆ ಹೆಂಡತಿ ಮಕ್ಕಳಿಗೂ ಏನು ಕೊಡೋದಿಲ್ಲ, ಅವರನ್ನೂ ಸಹಿತ ನಿಕೃಷ್ಟವಾಗಿ ನೋಡ್ತಕ್ಕಂಥದ್ದು. ತಾನು ಚೆನ್ನಾಗಿದ್ರೆ ಸಾಕು, ತಾನು ಹೊಟ್ಟೆ ತುಂಬ ತಿಂದರೆ ಸಾಕು, ತಾನಿಗೆ ಬೇಕಾಗಿರೋ ಸುಖ ಭೋಗಗಳು ಸಿಕ್ಕಿದ್ರೆ ಸಾಕು, ತಾನು ಹೊರ ಪ್ರಪಂಚಕ್ಕೆ ಹೇಗೆ ಬೇಕೋ ಆಗಿ ಬದುಕ್ತಾ ಇರೋದು, ಕಟ್ಕೊಂಡು ಹೆಂಡತಿನ ಬೀದಿಗೆ ಬಿಡೋದು. ಇದು ನಮ್ಮಲ್ಲಿದೆ. ಸ್ವಂತ ಹೊಟ್ಟೆಲಿಟ್ಟಿರ್ತಕ್ಕಂಥ ಮಕ್ಕಳಿಗೆ, ಮಕ್ಕಳ ಯಶಸ್ಸಿಗೆ, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಬೇಕು ಬೇಡಗಳ ಬಗ್ಗೆ ಚಿಂತನೆ ಮಾಡದಿರತಕ್ಕಂಥ ತಂದೆ ತಾಯಂದಿರಿದ್ದಾರೆ. ಅದೇ ತರಹ ತಂದೆ ತಾಯಿ ಬಹಳಷ್ಟು ಸಂಕಷ್ಟದಲ್ಲಿದ್ದು ಹಾಸ್ಪಿಟ್ಲ್ಗೆ ಹೋಗು ಕಾಸಿಲ್ದಿರ, ಕಾಲಿಗೆ ಚಪ್ಪಲಿ ಇಲ್ದಿರ ಒದ್ದಾಡ್ತಿರ್ತಕ್ಕಂಥ ತಂದೆ ತಾಯಿ ಇದ್ದಾರೆ. ಈತ ಬೇಕಾದಂಥ ಇದನ್ನ ಸುಖದ ಸುಪ್ಪತ್ತಿಗೆನಲ್ಲಿ ಹೊರ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ದಾನ ಧರ್ಮಗಳು ಮಾಡುವಂತವ್ರು ಇದ್ದಾರೆ. ಇನ್ನಷ್ಟು ಜನ ನಮ್ಮಲ್ಲಿದ್ದಾರೆ, ನಮ್ಮ ಪರಿಸರದಲ್ಲಿದ್ದಾರೆ. ಹೇಗೆ ಅಂದ್ರೆ, ತನ್ನ ಸರಹದ್ದಲ್ಲಿದ್ದು ವರ್ಷದ 365 ದಿವಸ ಕೆಲಸ ಮಾಡತಕ್ಕಂಥವ್ರು ಹೊಟ್ಟೆ ಉಪವಾಸ ಇರಬೇಕು, ತೋರ್ಬಡಿಕೆಗಾಗಿ ಅದನ್ನೇ ಒಂದು ಹೊರಗಡೆ ಸಮಾಜಕ್ಕೆ ಬಂದು ನಿಂತ್ಕೊಂಡು ಒಂದು ದೊಡ್ಡ ಟೇಬಲ್ ಹಾಕಿ ಅಲ್ಲಿ ದವಸ ಧಾನ್ಯಗಳನ್ನು ಜೋಡಿಸಿಕೊಂಡು ಹೊರಗಡೆ ಇರತಕ್ಕಂತಹ ನಿರ್ಗತಿಕರಿಗೆ ನಾವು ಸಮಾಜದಲ್ಲಿ ಏನೋ ಒಂದು ಸೇವೆ ಮಾಡ್ತಿದ್ದೀವಿ, ದಾಸೋಹವನ್ನು ಮಾಡ್ತಿದ್ದೀವಿ ಅಂತ ಮಾಡುವಂತ ಪುಣ್ಯಾತ್ಮರಿದ್ದಾರೆ. ತನ್ನ ಪರಿಸರದಲ್ಲಿ ಸದಾಕಾಲ ಅವನ ಕೈ ಮೈ ಉಜ್ಜಿ ಸ್ನಾನ ಮಾಡಿಸಿ ಅಥವಾ ಕೈಕಾಲಿಸಿಗಿ ಅವನ ಜೀವನೋಪಾಯಕ್ಕೆ ಅವನಿಗೆ
ಒಬ್ಬ ವ್ಯಕ್ತಿ ತಾನು ಶ್ರೀಮಂತನಾಗಬೇಕಾದ್ರೆ ತನ್ನ ಕೈ ಕೆಳಗಿರ್ತಕ್ಕಂತಹ ಸಾಕಷ್ಟು ಜನ ಕೆಲಸದಲ್ಲಿದ್ದಾರಲ್ಲ, ಅವರು ಹಿಂದೆ ಮುಂದೆ ಕೆಲಸ ಮಾಡ್ತಕ್ಕಂಥವ್ರು, ದುಡಿತಕ್ಕಂಥವ್ರು, ಒಂದು ಸಂಸ್ಥೆಯಲ್ಲಿ ಒಬ್ಬ ಮಾಲೀಕನಾಗಬೇಕಾದ್ರೆ ಅವನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ 20 ಜನದ ಶ್ರಮ ಅಲ್ಲಿದೆ. ಆ 20 ಜನ ಶ್ರಮಪಟ್ಟು ಅವರು ಅಷ್ಟು ಜನದ ಬೆವರಿನ ಹಣ ಇಲ್ಲಿ ಸೇರ್ತಾ ಇರುತ್ತೆ. ಆದರೆ ಈತನ ದರ್ಬಾರ್ ಎಲ್ಲಿರುತ್ತೆ ಅಂದ್ರೆ, ಈತ ಆ 20 ಜನನ ಮರಿತಾನೆ, ಹೊರಗಡೆ ಇರ್ತಕ್ಕಂಥ 10 ಜನಕ್ಕೆ ಅನ್ನ ಹಾಕ್ಲಿಕ್ಕೆ ಮುಂದಾಗಿರ್ತಾನೆ. ಸುಮಾರು ಜನ ಮಾಡೋ ತಪ್ಪಿದು. ತುಂಬಾ ಜನ, ನಾನು ಅಲ್ಲಿ ದಾಸೋಹ ಮಾಡಿದೆ, ನಾನು ಇಲ್ಲಿ ದಾಸೋಹ ಮಾಡಿದೆ, ನಾನು ಆ ದೇವಸ್ಥಾನಕ್ಕೆ ಇಷ್ಟು ದುಡ್ಡು ಕೊಟ್ಟೆ, ಈ ಪುಣ್ಯ ಸ್ಥಳಕ್ಕೆ ಇಷ್ಟು ದುಡ್ಡು ಕೊಟ್ಟೆ. ನಿನ್ನ ಹಿಂದೆ ಮುಂದೆ ಹಗಲು ರಾತ್ರಿ ದುಡಿತಿರ್ತಕ್ಕಂಥವ್ರಿಗೆ 10 ರೂಪಾಯಿ ಸಂಬಳ ಜಾಸ್ತಿ ಕೊಡ್ಲಿಕ್ಕೆ ನಿಮ್ಮ ಕೈಲಾಗೋಲ್ಲ. ಅಥವಾ ಈ ನಿನ್ನ ಹಿಂದೆ ಮುಂದೆ ದುಡಿತಿರ್ತಕ್ಕಂಥ ಕುಟುಂಬಗಳಲ್ಲಿರ್ತಕ್ಕಂಥವರಿಗೆ ಅವರು ಜನ್ಮ ಕೊಟ್ಟ ತಂದೆ ತಾಯಿ ಹಾಸ್ಪಿಟಲ್ ನರಳುತ್ತಿರ್ತಾರೆ, ಮಾತ್ರೆ ತಗೊಳ್ಳೋ ಕಾಸಿಲ್ಲ. ಇದನ್ನೇ ಬಂದು ಮಾಲೀಕನ ಮುಂದೆ ಕೈ ಮುಗಿದು ಕೇಳ್ಕೊಂಡ್ರೆ, ಇವತ್ತು ನನ್ನ ತಂದೆ ತಾಯಿ ಮೈಗುಷರಿಲ್ಲ, ಒಂದು ಸ್ವಲ್ಪ ದುಡ್ಡು ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರೆ, ನಿನಗೆ ತಿಂಗಳ ಸಂಬಳ ಕೊಡ್ತೀವಲ್ವಾ, ಅಷ್ಟರಲ್ಲಿ ನೋಡ್ಕೋಬೇಕು ನೀನು. ಇದಾದ ಮರುಕ್ಷಣ ಇನ್ನೊಂದು ಸಂಸ್ಥೆಯವರು ಯಾರಾದರೂ ಬಂದು ನಮ್ಮ ಸಂಸ್ಥೆಗೋ ಅಥವಾ ನಮ್ಮ ಇದಕ್ಕೋ ನೀವು ಒಂದು ಹೊರಗಡೆ ಬಂದು ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ, ಆ ಕಾರ್ಯಕ್ರಮಕ್ಕೆ ತಾವು ಗೆಸ್ಟ್ ಆಗಿ ಬರಬೇಕು, ಅಲ್ಲಿ ನೀವು ಏನೊಂದಿಷ್ಟು ದವಸ ಧಾನ್ಯಗಳನ್ನ ಹಂಚಿದ್ರೆ ಒಂದು ಒಳ್ಳೆ ಹೆಸರು ಬರುತ್ತೆ ಅಂದ್ರೆ ತಗೋ ಚೆಕ್ ಒಂದು 25,000 ಬರಿ. ಒಂದು ಸಣ್ಣ ಹೆಸರು ಆ ಹೊತ್ತಿನ ಊಟಕ್ಕೆ ಆ ಕ್ಷಣ ಸುಖ ಕೊಡಿಸೋವಂಥವ್ರಿಗೆ 25-50 ಲಕ್ಷನೂ ಬೇಕಾದ್ರೆ ಎತ್ಕೊಡ್ತೀರಿ. ಸದಾಕಾಲ ನಿಮ್ಮ ಕೈ ಕೇಳಿ ಕೆಲಸ ಮಾಡ್ತಾ ಅವರ ದುಡ್ಡಲ್ಲೇ ಇವತ್ತು ನೀವು ಸುಖ ನೋಡ್ತಾ ಇರೋದು. ನಿಮ್ಮ ಶ್ರಮ, ನಿಮ್ಮ ತಲೆ, ನಿಮ್ಮದೇ ಜಾಗ, ನಿಮ್ಮದೇ ಸಂಸ್ಥಾನ, ಎಲ್ಲವೂ ನಿಮ್ಮದೇ. ಒಂದು 10 ನಿಮಿಷ ಆಲೋಚನೆ ಮಾಡಬೇಕಂತಹವರು ನೀವು ಪ್ರತ್ಯೇಕವಾಗಿ ಕೂತ್ಕೊಂಡ್ಬಿಡಿ, ನಿಮ್ಮ ಚೇಂಬರಲ್ಲಿ ನೀವು ಕೂತ್ಕೊಳ್ಳಿ. ಯಾರು ಕಾಫಿ ತಂದ್ಕೊಡೋರ್ಕಿಲ್ಲ ಅಥವಾ ಕೆಲಸ ಮಾಡ್ಲಿಕ್ಕಿಲ್ಲ, ಎಲ್ಲ ಕೆಲಸದವರು ಕೈ ಬಿಟ್ಬಿಟ್ಟಿದ್ದಾರೆ, ನಾನೊಬ್ಬನೇ ನಾನು ಸಂಸ್ಥೆ ನಡೆಸಲಿಕ್ಕಾಗತ್ತಾ? ಇವತ್ತು ಆನಂದ್ ಗುರುಜಿಯವರಿಗೆ ಈ ಆಸ್ಥಾನ ಇರಬಹುದು, ನಿಮ್ಮಗಳ ಹೃದಯದಲ್ಲಿ ನನಗೊಂದು ಸ್ಥಾನಮಾನ ಕೊಟ್ಟಿರಬಹುದು, ಅಥವಾ ನಾನು ಇರ್ತಕ್ಕಂಥ ಆಸ್ಥಾನದಲ್ಲಿ ನೀವೆಲ್ಲ ನೋಡಿ ಸಂತೋಷ ಪಡಬಹುದು. ಆದರೆ ಈ ಆಸ್ಥಾನಕ್ಕೆ ನಾನು ಬರಲಿಕ್ಕೆ ಕಾರಣ ಯಾರು? ಇವತ್ತು ನನ್ನನ್ನು ತೋರಿಸ್ತಾ ಇರತಕ್ಕಂತಹ ಸಂಸ್ಥೆ ಆಗಲಿ, ಅಥವಾ ಹೀಗೆ ಕಾರ್ಯಕ್ರಮ ಬರಬೇಕು ಅಂತ ಹೇಳುವಂಥವ್ರಾಗಲಿ, ಅಥವಾ ಕಾರ್ಯಕ್ರಮದ ಹಿಂದೆ ಶ್ರಮ ಪಡ್ತಿರ್ತಕ್ಕಂಥ ಕಣ್ಣು ಕಾಣದ ಕೈಗಳಾಗಲಿ, ಅಷ್ಟೂ ಜನರ ಶ್ರಮ ಇವತ್ತು ಆನಂದ್ ಗುರುಜಿಯವರು ನಿಮ್ಮ ಮುಂದೆ ಕಾಣ್ತಾ ಇರೋದು. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕೇ ವಿನಃ ಈ ಪ್ರಕಾರವಾದಂತಹ ಜೀವನ ನಡೆಸಿದ್ರೆ ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿರುತ್ತೆ. ಎಷ್ಟೋ ಸತಿ ಆ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು, ಕುಟುಂಬದಲ್ಲಿರ್ತಕ್ಕಂಥವ್ರು, ತನ್ನ ಒಡ ಹುಟ್ಟಿದವರು, ಅವರು ಉಪವಾಸ ಸಾಯ್ತಾ ಇರ್ತಾರೆ. ಅವರಿಗೆ ಬೇಕು ಬೇಡಗಳ ಬಗ್ಗೆ ನಮ್ಮ ಚಿಂತನೆ ಇಲ್ಲ. ಆದರೆ ಹೊರಗಡೆ ಶೋ ಕೊಡ್ಲಿಕ್ಕೆ, ಹೊರಗಡೆ ನಾವು ಒಂದು ಕ್ಯಾಮ್ರಾ ಕಂಡ್ರೆ ಅಥವಾ ಹೊರಗಡೆ ನಮ್ಮದೇ ಒಂದು ಬದುಕು ಕಂಡ್ರೆ ಅಲ್ಲಿ ನಮ್ಮ ಹೆಸರು ಮಾಡ್ಲಿಕ್ಕೆ ಹೊರಡ್ತೀವಿ. ಇಲ್ಲಿರೋ ಇಷ್ಟು ಜನ ದೇವರು ಅಂತ ನಿಮ್ಮನ್ನು ಪೂಜಿಸ್ತಾರೆ. ಯಾಕೆಂದ್ರೆ ನಮಗೆ ಊಟ ಕೊಡ್ತಾರೆ, ನಮ್ಮ ದಣಿಗಳಪ್ಪ, ನಮ್ಮ ದಣಿ ಅಥವಾ ನಮ್ಮ ಜೀವನಕ್ಕೆ ಆಧಾರ. ದೇವ್ರ ಫೋಟೋ ಪಕ್ಕದಲ್ಲಿ ನಮ್ಮ ಫೋಟೋ ಹಾಕೊಂಡಿರ್ತಾರೆ. ಯಾಕೆ ಅಂದ್ರೆ ನಮ್ಗೆ ಅನ್ನ ಕೊಡೋರು, ಅನ್ನ ಕೊಡೋರನ್ನ ದಣಿ ಅಂತಾರೆ, ದೇವರು ಅಂತ ಹೇಳ್ತಾರೆ. ಆದರೆ ಅನ್ನ ಕೊಡೋ ದಣಿ ಮುಂದೆ ಬಂದು ಕೈಕಟ್ಟಿ ನಿಂತರೂ ಆ ದಣಿ ನಮ್ಮ ಮಾತನ್ನ, ನಮ್ಮ ಒಂದು ಒಳಮಾತನ್ನ, ನಮ್ಮಲ್ಲಿರ್ತಕ್ಕಂಥ ನೋವನ್ನ ಅಥವಾ ನಮ್ಮ ಆ ಕ್ಷಣದ ಸಂಗತಿಗಳನ್ನು ಅವರು ಆಲಿಸ್ಲಿಲ್ಲ ಅಂದ್ರೆ ಆ ಫೋಟೋ ಹೇಗಾಗತ್ತೆ, ಆ ಫೋಟೋ ಎಲ್ಲಿ ಹೋಗುತ್ತೆ? ಜೊತೆಗೆ ಪ್ರತಿಯೊಬ್ಬ ಹೃದಯದಲ್ಲೂ ಒಂದು ಸರ್ತಿ ಸ್ಥಾನಮಾನ ಸಿಗುತ್ತೆ. ಆ ಸಿಕ್ಕಂತ ಸ್ಥಾನಮಾನವನ್ನ ನಾವು ದೃಢವಾಗಿ ಗಟ್ಟಿಯಾಗಿ ನಿಲ್ಲಿಸ್ಕೊಂಡ್ರೆ ಅಲ್ಲಿ ಹಾಗೆ ಭದ್ರ ಬುನಾದಿಯಾಗಿ ಕೂತ್ಕೊಳ್ಳುತ್ತೆ. ಆ ಒಂದು ಕ್ಷಣ ನಮ್ಮ ತೀರ್ಮಾನ ಸರಿಯಾಗಿಲ್ಲ ಅಂದ್ರೆ ಖಂಡಿತವಾಗಲೂ ಸಂಪೂರ್ಣ ಅಧೋಗತಿಗೆ ಬರುತ್ತೆ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂತಹ ವಾರ. ತಪ್ಪು ಮಾಡದಿರತಕ್ಕಂತಹ ಮನುಷ್ಯನೇ ಇಲ್ಲ. ಎಲ್ಲರೂ ತಪ್ಪು ಮಾಡ್ತಾರೆ. ಯಾಕೆಂದ್ರೆ ತಪ್ಪು ಮಾಡದೆ ಮನುಷ್ಯನ ಗುಣ ಅನಿಸ್ಬಿಟ್ಟಿರುತ್ತೆ. ತಪ್ಪು ಮಾಡ್ತಾರೆ. ಆ ತಪ್ಪು ಮಾಡಿದಾದ ನಂತರ ಯಾವುದಾದ್ರು ಇಂತಹ ಅರಿವಿನ ಮಾತುಗಳು ಕಿವಿಗೆ ಬಿದ್ದಾಗ, ಅದು ಯಾರೇ ಆಗಿರಬಹುದು, ಯಾವ ಕ್ಷಣದ ವ್ಯಕ್ತಿ ಆಗಿರಬಹುದು, ಎಂತಹ ಒಂದು ಮೇಲ್ಮಟ್ಟದಲ್ಲಿ ಕೆಳಮಟ್ಟದ ಯಾರೇ ಇರಬಹುದು, ಆ ಒಂದು ತನ್ನ ಹೃದಯಕ್ಕೆ ಮುಟ್ಟುವಂತ, ತನ್ನ ತಪ್ಪುಗಳನ್ನು ಎತ್ತಿ ತೋರಿಸುವಂತ ಯಾವುದಾದ್ರು ಒಂದೆರಡು ಧ್ವನಿ ನಿಮ್ಮ ಕಿವಿಗೆ ಬಿದ್ದರೆ ನಾವು ಹಿಂದೆ ಮರುಕ್ಷಣ ತಿದ್ದಿ ಸರಿಪಡಿಸ್ಕೊಂಡ್ಬಿಟ್ರೆ ನಿಜಕ್ಕೂ ಅದಕ್ಕೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಮ್ಮ ಬದುಕು ತೋರ್ಪಡಿಕೆ ಇಲ್ಲದೆ ನಿಸ್ವಾರ್ಥ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಿದ್ವಿ. ಖಂಡಿತಮ್ಮ. ಪ್ರತಿಯೊಬ್ಬ ಮನುಷ್ಯ ತನಗೆ ಭಗವಂತ ಏನು ಕೊಟ್ಟಿದ್ದಾನೋ ಆ ಕೊಟ್ಟಂತ ಸೌಲಭ್ಯಗಳನ್ನು ತಾನು ಸ್ವಂತವಾಗಿ ಭಗವಂತ ಕೊಟ್ಟದ್ದನ್ನು ನೀವು ಆರಾಧನೆ ಮಾಡೋದ್ರಲ್ಲಿ, ನೀವು ಅದನ್ನ ಸುಖ ಸುಪ್ಪತ್ತಿಗೆಯಲ್ಲಿ ತೇಲೋದ್ರಲ್ಲಿ ಖಂಡಿತ ತಪ್ಪಲ್ಲ. ಅದರ ಜೊತೆಗೆ ಯಾರು ನಿರ್ಗತಿಕರಿದ್ದಾರೆ, ಯಾರು ಸಂಕಷ್ಟದಲ್ಲಿದ್ದಾರೆ ಅಂತಹವ್ರನ್ನ ಚೂರು ಕೈ ಹಿಡಿದ್ರೆ ಖಂಡಿತ ಒಳಿತಾಗತ್ತೆ. ಅದನ್ನು ಬಹುಶಃ ಈ ಮಧ್ಯದಲ್ಲಿ ಈ ಕೋವಿಡ್ ಎಂಬತಕ್ಕಂಥ ಪರಿಸ್ಥಿತಿ ಬಂದಾಗ ಸಾಕಷ್ಟು ಜನ ಮುಂದಾಗಿದ್ದೀರಿ, ಮಾಡಿದ್ದೀರಿ, ದಾನ ಧರ್ಮ ಮಾಡಿದ್ದೀರಿ, ಅನ್ನದಾನ ಮಾಡಿದ್ದೀರಿ. ಸಾಕಷ್ಟು ಕಡೆ ಯಾರು ಸಂಕಷ್ಟದಲ್ಲಿದ್ದರೋ ಅವ್ರನ್ನ ಕೈ ಹಿಡಿದೆತ್ತಿದ್ದೀರಿ. ಎಷ್ಟೋ ಜನ ಹಾಸ್ಪಿಟ್ಲ್ಗೆ ಸೇರಿ ಅವರು ದುಡ್ಡು ಕಟ್ಟಲಿಕ್ಕೆ ಆಗಲಿಲ್ಲ, ಅಂತಹವ್ರಿಗೂ ಸಹಾಯ ಮಾಡಿದ್ದೀರಿ. ನಿಮ್ಮೆಲ್ಲರ ಸಹಾಯ, ನಿಮ್ಮೆಲ್ಲರ ಮನಸ್ಥಿತಿ ಇನ್ನೊಬ್ಬರ ಸಹಾಯಕ್ಕಾಗಿ ನಿಂತಿರುವ ಪ್ರತಿಯೊಬ್ಬ ಜೀವಿಗೂ ಭಗವಂತ ಇನ್ನೊಂದು ಕಡೆ ನಿಮ್ಮ ಸಹಾಯಕ್ಕೆ ನಿಲ್ಲೋದಕ್ಕೆ ದಾರಿ ಮಾಡೇ ಇರ್ತಾನೆ. ಇರಲಿ, ಅಂತಹ ಒಂದು ವಿಶೇಷವಾಗಿರತಕ್ಕಂತಹದ್ದು. ಜೊತೆಗೆ ಕ್ಷೇತ್ರಗಳನ್ನು ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೇವೆ. ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಬಂದಾದ ನಂತರ ಒಳ್ಳೊಳ್ಳೆ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ ಸಹಿತ ನಮಗೆ ಇಲ್ಲದಂತಾಯಿತು.
ಆದರೆ ಈಗಂತೂ ದೇವಾಲಯ ದರ್ಶನ ಪ್ರಾರಂಭ ಆಗಿದೆ. ಆದರೂ ಇನ್ನಷ್ಟು ಕೆಲವು ಕಡೆ ದೇವರ ದರ್ಶನಕ್ಕೆ ಹೋಗ್ಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದೆ. ಆದರೆ ಒಂದಷ್ಟು ಜನಗಳ ಮನಸ್ಸಿದೆ, ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳು, ನೋಡಲೇಬೇಕಾಗಿರ್ತಕ್ಕಂಥ ಕ್ಷೇತ್ರ ಕೈಲಾಸ ಆಗಲಿ ವೈಕುಂಠ ಆಗಲಿ, ಆ ವೈಕುಂಠ ಕೈಲಾಸ ಎಂಬತಕ್ಕಂಥ ಹೆಸರಿನಿಂದಿರತಕ್ಕಂಥ ಚಾರ್ಧಾಮಲ್ಲಿ ಬದರಿ ಮತ್ತು ಕೇದಾರ್. ಬದರಿ ಮತ್ತು ಕೇದಾರ್ ಎಂಬತಕ್ಕಂತಹ ಎರಡು ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರ. ಬದರಿ ಕ್ಷೇತ್ರ, ಕೇದಾರ್ ಕ್ಷೇತ್ರ. ಕೇದಾರಲ್ಲಿರ್ತಕ್ಕಂತಹ ಅಲ್ಲಿ ಅಂದರೆ ಸಾಂಬ ಸದಾಶಿವ ಭೋಲೆನಾಥ್ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಆ ಭಾಗದಲ್ಲಿ ವೈಷ್ಣವ ಸಂಪ್ರದಾಯದಲ್ಲಿರ್ತಕ್ಕಂತಹ ಮಹಾವಿಷ್ಣುವಿನ ಬದ್ರಿನಾಥಲ್ಲಿರ್ತಕ್ಕಂತಹ ಮಹಾವಿಷ್ಣು ಇರ್ತಕ್ಕಂತಹದ್ದು. ಶಿವಕೇಶವರಿಬ್ಬರೂ ಸಹಿತ 6 ತಿಂಗಳು ಸಂಪೂರ್ಣವಾಗಿ ನಾರದ ಮಹರ್ಷಿಗಳಿಂದ ಪೂಜೆಯನ್ನು ತೆಗೆದುಕೊಳ್ತಕ್ಕಂಥದ್ದು. 6 ತಿಂಗಳ ನಂತರ ಮನುಷ್ಯರಿಗೆ ಒಂದು ಅವಕಾಶ ಸಿಗುವಂತಹದ್ದು, ಮನುಷ್ಯ ಸಂಕುಲನಕ್ಕೆ ಸಿಗುವಂತಹ ಅವಕಾಶ 6 ತಿಂಗಳು. ಆದರೆ ದೇವಾಲಯದ ಪ್ರಾರಂಭ ಕ್ಷಣ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ಮುಹೂರ್ತ ಪ್ರಾರಂಭ ಕ್ಷಣದಲ್ಲಿ ಅದಾದ ನಂತರ ನೋಡುವಂಥ ಆ ಸುಂದರ ರಮಣೀಯವಾಗಿರ್ತಕ್ಕಂಥ ಸಾನ್ನಿಧ್ಯ ಇದೆಯಲ್ಲ, ಹಬ್ಬ, ಅದು ಕಣ್ತುಂಬಿಸ್ಕೊಳ್ಳೋದೇ ವಿಶೇಷ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಕ್ಷೇತ್ರ ಬಹುಶಃ ಯಾವುದು ಎಂಬತಕ್ಕಂಥದ್ದನ್ನ ಈಗಾಗಲೇ ನೋಡಿರ್ತಕ್ಕಂಥವ್ರು ಗೊತ್ತಿರುತ್ತೆ. ನೋಡೋಣ ಬನ್ನಿ ಕ್ಷೇತ್ರವನ್ನ. ಈ ಕ್ಷೇತ್ರ ನೋಡ್ಲಿಕ್ಕೆ ಇಷ್ಟು ಆನಂದವಾಗಿದೆ, ಬಹಳಷ್ಟು ರಮಣೀಯವಾಗಿದೆ, ಸುಂದರ ಪ್ರದೇಶ. ತಾವು ನೋಡ್ತಿರ್ತಕ್ಕಂಥ ಈ ಸುಂದರವಾದಂತಹದ್ದು ಶ್ವೇತವರ್ಣದಲ್ಲಿರ್ತಕ್ಕಂಥದ್ದು ಇದು ಸುಣ್ಣ ಬಣ್ಣವಲ್ಲ, ಹಿಮ ಪ್ರದೇಶ, ಹಿಮಾಲಯ. ಆ ಹಿಮ ಪ್ರಾಂತ್ಯ, ಆ ಪ್ರಾರಂಭ ದಿನಗಳಲ್ಲಿ ದೇವಾಲಯ ಓಪನ್ ಆಗುವಂತಹ ದೇವಾಲಯದ ಪ್ರಾರಂಭ ಕ್ಷಣದಲ್ಲಿ ಸಿಗುವಂತಹ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂತಹ ದೃಶ್ಯ ಕೇದಾರ್ನಾಥಲ್ಲಿರ್ತಕ್ಕಂತಹ ದೃಶ್ಯ. ಕೇದಾರ್ನಾಥ ನೋಡ್ಲಿಕ್ಕೆ ಆನಂದ, ಅಲ್ಲಿ ಹರಿಯುವಂತಹ ಜಲ, ಆ ಗಂಗೆ, ಅದು ಇನ್ನಷ್ಟು ಮಹದಾನಂದ. ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯವಾದಂತಹ 5 ನದಿಗಳು ಉಗಮ ಸ್ಥಳ ಕೇದಾರ್ನಾಥ್. ಓಂ ಕ್ಷೇತ್ರಪಾಲಾಯ ವಿದ್ಮಹೆ ಕಾಲಿಪುತ್ರಾಯ ಧೀಮಹೆ ತನ್ನೋ ಭೈರವ ಪ್ರಚೋದಯಾತ್. ಈ ಕ್ಷೇತ್ರ ಕಾಲಭೈರವನ ಕ್ಷೇತ್ರ. ಕೇದಾರನಾಥನಲ್ಲಿ ಕಾಲಭೈರವನ ಕ್ಷೇತ್ರ. ಕೇದಾರನಾಥನ ಜ್ಯೋತಿರ್ಲಿಂಗದಿಂದ ಕನಿಷ್ಠ ಒಂದು ಅರ್ಧ ಕಿಲೋಮೀಟರ್ ಮೇಲೆ ಪರ್ವತದಲ್ಲಿ ಕ್ಷೇತ್ರಪಾಲ ವಿರಾಜಮಾನನಾಗಿದ್ದಾನೆ. ಈ ಕ್ಷೇತ್ರಪಾಲ ಅಂದರೆ ಕ್ಷೇತ್ರಕ್ಕೆ ರಕ್ಷಣೆ ಮಾಡುವಂಥವನೇ ಕಾಲಭೈರವ. ಪ್ರಥಮದಲ್ಲಿ ಭಗವಂತನ ಅಕ್ಷಯ ತೃತೀಯ ಆದಮೇಲೆ ಭಗವಂತನ ಬಾಗಿಲು ತೆರೆದ ನಂತರ ಪ್ರಥಮ ಪೂಜೆ ಕಾಲಭೈರವನಿಗಾಗ್ತದೆ. ತದನಂತರದಲ್ಲಿ ಭಗವಂತನಿಗೆ ಅಭಿಷೇಕ, ಮಹಾಭಿಷೇಕ, ಸಂಪೂರ್ಣ ಆರತಿ ಮತ್ತು ನೈವೇದ್ಯ ಅವತ್ತಿನಿಂದ ಪ್ರಾರಂಭ ಆಗ್ತದೆ. ಎಲ್ಲಿ ತನಕ ಕಾಲಭೈರವನಿಗೆ ಕ್ಷೇತ್ರಪಾಲನಿಗೆ ಪೂಜೆ ಆಗಲ್ಲ ಅಲ್ಲಿ ತನಕನೂ ಸಹಿತ ಭಗವಂತನಿಗೆ ಅಭಿಷೇಕನೂ ಇಲ್ಲ ಮತ್ತು ಶಯನಾರ್ತಿನೂ ಇಲ್ಲ. ಹಾಗಾಗಿ ನಮಗೂ ಸಹಿತ ಪ್ರಸಾದ ಸೇವನೆ ಮಾಡೋಂಥ ಅವಕಾಶವೂ ಇರೋದಿಲ್ಲ. ನೀವು ಬುಧವಾರ ಬಾಗಿಲು ತೆಗೆದ್ರೆ ಶನಿವಾರ ತನಕನೂ ಭಗವಂತನ ಕ್ಷೇತ್ರಪಾಲನ ವಾರ, ಶನಿವಾರ ಮತ್ತು ಮಂಗಳವಾರ, ಆ ವಾರ ದಿನ ಮಾತ್ರ ಭಗವಂತನಿಗೆ ಪೂಜೆ ಆಗ್ತದೆ. ಪ್ರತಿನಿತ್ಯ ಕ್ಷೇತ್ರದಿಂದ ಅಂದರೆ ಕೇದಾರನಾಥನ ಜ್ಯೋತಿರ್ಲಿಂಗ ಅಂದರೆ ಕೆಳಗಿನಿಂದ ದೇವಸ್ಥಾನದಿಂದ ಭೈರವನಾಥನಿಗೆ ಪೂಜೆ ಮಾಡಲಾಗ್ತದೆ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಮೇಲೆ ಬಂದು ಪರ್ವತದಲ್ಲಿ ಈ ಕ್ಷೇತ್ರಪಾಲನೆಗೆ ಪೂಜೆ ಮಾಡಲಾಗ್ತದೆ. ತದನಂತರದಲ್ಲಿ ಯಾರೇ ಕ್ಷೇತ್ರಕ್ಕೆ ಬಂದರೂ ಸಹಿತ ಮೊದಲಿಗೆ ಕ್ಷೇತ್ರಪಾಲನ ದರ್ಶನ ಮಾಡಿದರೆ ಮಾಡಿರ್ತಕ್ಕಂಥ ಗೊತ್ತಿದ್ದನೋ ಮಾಡಿರ್ತಕ್ಕಂಥ ಪಾಪಗಳು ನಿವಾರಣೆಯಾಗಿ ಭಗವಂತ ಆ ಕ್ಷೇತ್ರಪಾಲ ಮುಕುಂದ ಭೈರವ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಎಲ್ಲರಿಗೂ ಕೃಪಾಶೀರ್ವಾದನ ಮಾಡ್ತಕ್ಕಂಥವನು ಕಾಲಭೈರವ. ಹಾಗಾಗಿ ಈ ಕೇದಾರ ಕ್ಷೇತ್ರದಲ್ಲಿ ಕಾಲಭೈರವನ ಮಹಿಮೆ ಭಾಳ ಅಪೂರ್ವ ಮತ್ತು ಅಪಾರವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರಕ್ಕೆ ಯಾರೇ ಬಂದರೂ ಸಹಿತ ಆ ಕಾಲಭೈರವನ ದರ್ಶನ ಮಾಡಿದರೆ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ದೂರಾಗಿ ಅವರಿಗೆ ಇಷ್ಟಾರ್ಥಗಳು ಫಲಪ್ರಾಪ್ತಿ ಆಗ್ತವೆ ಅಂತೇಳಿ ಈ ಮೊದಲಿನಿಂದನೂ ಇದು 3,300 ವರ್ಷ 332 ವರ್ಷದಿಂದ ಈ ಪರಂಪರೆ ನಡ್ಕೊಂಡು ಬಂದಿರತಕ್ಕಂಥದ್ದು. ಈ ಕ್ಷೇತ್ರಪಾಲ
ಓಪನ್ನಲ್ಲಿ ಇರ್ತಾನೆ. ಅಷ್ಟ ದಿಕ್ಕುಗಳನ್ನು ನೋಡ್ತಾ ಅಷ್ಟ ದಿಕ್ಕುಗಳನ್ನು ರಕ್ಷಣೆ ಮಾಡ್ತಾ ಕ್ಷೇತ್ರಪಾಲ ಈ ಕ್ಷೇತ್ರವನ್ನು ರಕ್ಷಣೆ ಮಾಡ್ತಿದ್ದಾನೆ. ಹಾಗಾಗಿ ಈ ಭಗವಂತನ ಕೃಪೆ ನಾವು ಸಹಿತ ಇಲ್ಲಿ 6 ತಿಂಗಳು ಭಗವಂತನ ಸೇವೆ ಮಾಡಲಿಕ್ಕಾದರೂ ಸಹಿತ ಪ್ರತಿ ಮಂಗಳವಾರ ಶನಿವಾರ ಬಂದು ಈ ಭಗವಂತನ ದರ್ಶನ ಮಾಡಿಕೊಂಡು ಭಗವಂತನಿಗೆ ಸೇವೆ ಮಾಡಿ ಆ ಕಾಲಭೈರವನ ಕೃಪಾಶೀರ್ವಾದ ಪಡ್ಕೊಂಡು ನಾವು ಪ್ರತಿ ಮಂಗಳವಾರ ಶನಿವಾರ ಇಲ್ಲಿ ಬರುವಂತರಾಗಿದ್ದೇವೆ. ಭಗವಾನ್ ಕೇದಾರನಾಥನ ಈ ಧಾಮ 12 ಜ್ಯೋತಿರ್ಲಿಂಗಗಳಲ್ಲಿ 11ನೇ ಜ್ಯೋತಿರ್ಲಿಂಗ ಬಾಬಾ ಕೇದಾರನಾಥ. ಬಾಬಾ ಕೇದಾರನಾಥನ ದರ್ಶನ ಮಾಡೋದೇ ಒಂದು ಪೂರ್ವಜನ್ಮದ ಸುಕೃತ. ಜೀವನದಲ್ಲಿ ಭಗವಂತನ ಆ ಕೇದಾರನಾಥನ ಆ ದಿವ್ಯ ಸಾನ್ನಿಧ್ಯವನ್ನು ದರ್ಶನ ಮಾಡಿದರೆ ಗೊತ್ತಿದ್ದೇನೋ ಮಾಡಿರ್ತಕ್ಕಂಥ ಪಾಪಗಳಿಂದ ಮುಕ್ತಿಯಾಗಿ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತಿದೆ ಅಂತೇಳಿ ಆವಾಗಿನ ಕಾಲದಲ್ಲೂ ಸಹಿತ ಮಹಾಭಾರತ ಯುದ್ಧ ಆದಮೇಲೆ ಪಾಂಡವರು ಸಹಿತ ಈ ಕ್ಷೇತ್ರಕ್ಕೆ ಬಂದು ಎಷ್ಟೋ ವರ್ಷಗಳ ಸಾರ ಅವರು ಭಗವಂತನ ಪ್ರಾರ್ಥನೆ ಮಾಡಿ ಅನುಷ್ಠಾನಗಳನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ತಾವು ಮಾಡಿರ್ತಕ್ಕಂಥ ಪಾಪದಿಂದ ಮುಕ್ತಿಯಾಗಿ ಇದೇ ಸ್ಥಾನದಲ್ಲಿ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಹಾಗಾಗಿ ಈ ಕ್ಷೇತ್ರವನ್ನು ಮೋಕ್ಷಧಾಮ ಅಂತ ಕರೀತಾರೆ. ಈ ಕ್ಷೇತ್ರದಲ್ಲಿ ಭಗವಂತನ ಸಾನ್ನಿಧ್ಯ ದಕ್ಷಿಣ ಅಭಿಮುಖವಾಗಿದೆ. ಈ ಕ್ಷೇತ್ರಕ್ಕೆ ದೇವಸ್ಥಾನಕ್ಕೆ 3 ಮಹಾದ್ವಾರಗಳಿವೆ. ಒಂದು ದಕ್ಷಿಣ ಮಹಾದ್ವಾರ, ಇನ್ನೊಂದು ಪೂರ್ವ ಮಹಾದ್ವಾರ, ಮತ್ತೊಂದು ಪಶ್ಚಿಮ ಮಹಾದ್ವಾರ. ಈ ಬರ್ತಕ್ಕಂಥ ಯಾತ್ರಾರ್ಥಿಗಳು ಬರ್ತಕ್ಕಂಥ ಭಕ್ತಾದಿಗಳು ಮೊದಲಿಗೆ ಈ ದೇವಸ್ಥಾನಕ್ಕೆ ಈ ಕ್ಷೇತ್ರಕ್ಕೆ ಬರುವ ಹಾಗೆಯೇ ಬರ್ತಿದ್ದಂಗೆ ಅವರಿಗೆ ಈ ವಾತಾವರಣದಲ್ಲಿ ಜಲ ಇದೆ, ಅಂದರೆ ಗಂಗೆ ಇದ್ದಾಳೆ. ಇಲ್ಲಿ ಬರ್ತಿದ್ದಂಗೆ ಅವ್ರಿಗೆ ಆ ಮನುಷ್ಯನಿಗೆ ಆ ಗಾಳಿ ಬಡಿದು ಮನುಷ್ಯ ಶುದ್ಧನಾಗ್ತಾನೆ. ತದನಂತರ ಈ ಪ್ರಾಂತಕ್ಕೆ ಬರ್ತಾ ಮೊದಲಿಗೆ ಆ ಕ್ಷೇತ್ರನಾಥನ ಭೈರವನಾಥನ ದರ್ಶನ ಮಾಡ್ತಾರೆ. ತದನಂತರದಲ್ಲಿ ಭಗವಂತನ ಶಿಖರವನ್ನು ದರ್ಶನ ಮಾಡಿದರೆ ಸಾಕು, ಅವರು ಮನುಷ್ಯ ಪ್ರಸನ್ನನಾಗಿ ಹೋಗ್ತಾನೆ. ಈ ಕ್ಷೇತ್ರದಲ್ಲಿ 5 ನದಿಗಳ ಉಗಮ ಸ್ಥಾನ ಇದೆ. ಕ್ಷೀರಗಂಗಾ, ಮಧುಗಂಗಾ, ಮಂದಾಕಿನಿ, ಸ್ವರ್ಗರೋಹಿಣಿ ಮತ್ತು ಸರಸ್ವತಿ ಅಂತೇಳಿ ಆ 5 ನದಿಗಳ ಉಗಮ ಸ್ಥಾನದಿಂದ ಹರಿತಕ್ಕಂಥವಳೆ ಮಂದಾಕಿನಿಯಾಗಿ ಕೆಳಗೋಗಿ ಹರಿದ್ವಾರದಳೆ ಅವಳು ಗಂಗಾ ಆಗ್ತಾಳೆ. ಆ ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ 7 ಜನ್ಮದ ಪಾಪ ನಿವಾರಣೆಯಾಗಿ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತದೆ. ಹಾಗಾಗಿ ಈ ಕ್ಷೇತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಬರುವುದೇ ಒಂದು ಭಾಗ್ಯ. ತಾವೆಲ್ಲರೂ ಎಷ್ಟೋ ಜನ, ಸಾವಿರಾರು ಜನ ಈ ಕ್ಷೇತ್ರಕ್ಕೆ ಬಂದು ದರ್ಶನವನ್ನು ಪಡ್ಕೊಂಡಿದ್ದೀರ. ತಾವೆಲ್ಲರಿಗೂ ಭಗವಂತ ಸುಖ ಶಾಂತಿ ಕೊಟ್ಟಿದ್ದಾನೆ. ಅದೇ ಥರನಾಗಿ ಈ ಕ್ಷೇತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ, ಒಂದು ಸುಂದರವಾದ ಪ್ರಕೃತಿ ಮಧ್ಯದಲ್ಲಿ ಭಗವಂತ ವಿರಾಜಮಾನನಾಗಿದ್ದಾನೆ. ಈ ಕ್ಷೇತ್ರದಲ್ಲಿ ಇರುವುದೇ ಒಂದು ಭಾಗ್ಯ. ಒಂದು ದಿನ ಈ ಕ್ಷೇತ್ರದಲ್ಲಿ ವಾಸ್ತವ ಮಾಡಿದರೆ ಎಷ್ಟೋ ಪಾಪಗಳು ನಿವಾರಣೆಯಾಗಿ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ, ಮಾಡಿರ್ತಕ್ಕಂಥ ಪಾಪ ನಿವಾರಣೆ ಆಗ್ತದೆ. ಹಾಗಾಗಿ ಈ ಕ್ಷೇತ್ರ ಭಾಳ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ತಮ್ಮೆಲ್ಲರಿಗೂ ಭಗವಂತ ಆಯುರಾರೋಗ್ಯ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನ ಹತ್ರ ನಾವು ಸಹಿತ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಪ್ರತಿನಿತ್ಯ ಭಗವಂತನಿಗೆ 3 ಟೈಮ್ ಸೇವೆ ಆಗ್ತದೆ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಮಹಾಭಿಷೇಕ, ಮಧ್ಯಾಹ್ನದ ಕಾಲದಲ್ಲಿ ಅಭಿಷೇಕ, ಅದನಂತರ ದೇವರಿಗೆ ಅಲಂಕಾರ ಆಗ್ತದೆ. ತದನಂತರದಲ್ಲಿ ದೇವರಿಗೆ ಅಲಂಕಾರ ಆಗಿ ಮಹಾಭೋಗ, ಸಾಯಂಕಾಲ ಶಯನಾರ್ತಿ ಆಗ್ತದೆ. ಭಾಳ ವಿಶೇಷವಾಗಿರ್ತಕ್ಕಂಥ ಈ ಸೇವಾ ಭಾಗ್ಯ ನಮಗೂ ಸಿಕ್ಕಿದೆ. ನಾನು ಕರ್ನಾಟಕದ ಮೂಲತಃ ಹರಿಹರ ತಾಲೂಕು ಭಾನವಳ್ಳಿ ಗ್ರಾಮದ ನನ್ನ ಜನ್ಮ. ಈ ಕ್ಷೇತ್ರಕ್ಕೆ ಬಂದು ನನಗೆ 16 ವರ್ಷ ಆಯಿತು. ಭಗವಂತನ ಸೇವೆ ಮಾಡ್ತಾ ನನ್ನ ಈ ಪೂರ್ವ ಜನ್ಮದ ಸುಕೃತ ನನಗೆ ಈ ಭಾಗ್ಯ ಸಿಕ್ಕಿದೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಬೋಲೋ ಶಂಕರ ಭಗವಾನ್ ಕಿ ಜೈ.
ಮಂಗಳವಾರದ ಈ ಶುಭ ದಿನದಂದು ಕಳೆದ ಭಾಗವಷ್ಟೇ ನಾವು ದಿವ್ಯ ಪ್ರಸಿದ್ಧ ಕೇದಾರನಾಥ ಕ್ಷೇತ್ರ ದರ್ಶನವನ್ನು ಮಾಡಿದ್ವಿ ವೀಕ್ಷಕರೇ. ಈಗ ಆ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ವಾಗೀಶ್ ಸ್ವಾಮಿಗಳು ನಮ್ಮ ಜೊತೆಗೆ ಕರೆಯಲ್ಲಿ ಸಿದ್ಧರಾಗಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ. ಅಮ್ಮ ನಮಸ್ತೆ ಅಮ್ಮ. ಗುರುಜಿ ಇದ್ದಾರೆ, ಮಾತಾಡಿ ಸರ್. ಹಲೋ, ಗುರುಗಳೇ ನಮಸ್ಕಾರ. ನಮಸ್ತೆ ವಾಗೀಶ್ ಜಿ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಗುರುಗಳೇ, ಚೆನ್ನಾಗಿದ್ದೀನಿ. ತಾವ್ ಹೇಗಿದ್ದೀರಿ? ನೀವು ಖಂಡಿತ ಚೆನ್ನಾಗೇ ಇರ್ತೀರಿ. ಯಾಕೆಂದ್ರೆ ಆರೋಗ್ಯಕರವಾಗಿರ್ತಕ್ಕಂತಹ ದೇಹಕ್ಕೆ ಮತ್ತು ನಮ್ಮ ಉಸಿರಾಟ ಪ್ರಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಹಿಮದ ಗಾಳಿ, ಆನಂದವಾಗಿರ್ತಕ್ಕಂಥ ಗಾಳಿ, ಬೆಳಕು, ಯಾವುದೇ ಒಂದು ಕಲುಷಿತವಿಲ್ಲದಂತಹ ಒಂದು ಪ್ರಪಂಚ, ಸುಂದರವಾದಂತಹ ದೈವದತ್ತವಾದಂತಹ ಪುಣ್ಯಕ್ಷೇತ್ರ, ಅದರಲ್ಲೂ ಜಗದ್ಗುರುಗಳ ಆಶೀರ್ವಾದ ಸದಾಕಾಲ ನಿಮ್ಮ ಬೆನ್ನಲ್ಲಿ ಜಗದ್ಗುರುಗಳು ನಿಂತಿರೋದ್ರಿಂದ, ಜೊತೆಗೆ ಕೇದಾರನಾಥನ ಆಶೀರ್ವಾದ ಇರೋದ್ರಿಂದ ತಾವು, ತಮ್ಮ ಪರಿವಾರ, ತಮ್ಮ ಕುಟುಂಬ ಸುಭಿಕ್ಷವಾಗಿರ್ತೀರಿ. ಖಂಡಿತ ಗುರುಗಳೇ, ಭಗವಂತನ ಕೃಪಾಶೀರ್ವಾದ ಸದಾ ಇದೆ. ಮತ್ತೆ ಮಹರ್ಷಿ ವಾಣಿ ಕಾರ್ಯಕ್ರಮ ಅಂದ್ರೆ ಕರ್ನಾಟಕದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ನೊಂದವರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದು ಆಶ್ರಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ಮಹರ್ಷಿ ವಾಣಿ ಕಾರ್ಯಕ್ರಮ. ತಮ್ಮೆಲ್ಲರ ತಾವೇನು ಜನಗಳಿಗೆ ಶಕ್ತಿ ತುಂಬ್ತೀರಿ, ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾವು ಸಹಿತ ಸಮಯ ಸಿಕ್ಕಾಗೆಲ್ಲ ಮಹರ್ಷಿ ವಾಣಿ ಕಾರ್ಯಕ್ರಮ ನೋಡ್ತಾ ಇರ್ತೀವಿ. ಕೊಡ್ತಕ್ಕಂಥ ಜನಗಳಿಗೆ ಸಲಹೆ ನೀಡಿದ್ರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದೊಂದು ಎನರ್ಜಿ ಕೊಡ್ತೀರ ತಾವು ಜನಗಳಿಗೆ. ತಾವು ಖಂಡಿತ ಒಂದ್ಸಲ ಕೇದಾರ್ನಾಥ್ ಬನ್ರಿ, ಆ ಭಗವಂತನ ಕೇದಾರ್ನಾಥನ ದರ್ಶನ ಮಾಡ್ಕೊಳ್ರಿ. ಬಹಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ಅದು ಕೇದಾರ್ನಾಥನ ಕ್ಷೇತ್ರ. ನಾನು ಕಳೆದ ಒಂದು 30 ವರ್ಷಗಳ ಹಿಂದೆ ನಾನು ಕೇದಾರನಾಥನ ದರ್ಶನ ಮಾಡಿದ್ದೇನೆ. ಆದ್ರೆ 30 ವರ್ಷಗಳ ಹಿಂದಿನ ಕೇದಾರನಾಥಗೂ ಈಗೂ ಸಾಕಷ್ಟು ಬದಲಾವಣೆ ಇದೆ. ಸಾಕಷ್ಟು ಬದಲಾವಣೆ. ಆಗ ಬಂದು ಹೋಗೋದೇ ಒಂದು ದುರ್ಲಭ ಮತ್ತು ಬಹಳಷ್ಟು ಕಷ್ಟ ಪರಿಸ್ಥಿತಿ. ಆಗ ಅಂತ ಪರಿಸ್ಥಿತಿಯಲ್ಲಿ ಭಗವಂತನ ದರ್ಶನ ಆಗ್ಗೆ ಭಗವಂತನನ್ನು ಕೊಟ್ಟಿದ್ದಾನೆ. ಆದ್ರೆ ಈಗ ಒಮ್ಮೆ ಬರಬೇಕಾಯಿತು. ಈಗ ಮೊನ್ನೆ ಅಕ್ಷಯ ತೃತೀಯ ನಿಮ್ಮ ಓಪನ್ ಅಂದ್ರೆ ಆ ದೇವಸ್ಥಾನ ಓಪನ್ ಆಗೋ ಸಮಯ. ಆ ಸಮಯದಲ್ಲಿ ಇನ್ನಷ್ಟು ಆ ಮಂಜು, ಇನ್ನೂ ಸ್ನೋ ಇರುವಂತ ಕಾಲ ಆಗ ಬರ್ಬೇಕು ಅಂತ ನಮ್ ಸಂಕಲ್ಪ ಇತ್ತು. ಆದ್ರೆ ಈಗ ಪ್ರಸ್ತುತ ಈ ಕೋವಿಡ್ ಇಂದ ನೀವು ದರ್ಶನ ಇನ್ನೂ ನಿಮ್ಮಲ್ಲೂ ದರ್ಶನಕ್ಕೆ ಭಕ್ತರು ಬರ್ತಿಲ್ಲ ಅನ್ಸತ್ತಲ್ಲ? ಇಲ್ಲ ಗುರುಗಳೇ, ಇಲ್ಲ ಗುರುಗಳೇ. ಈಗ ಸ್ವಲ್ಪ 7ನೇ ತಾರೀಕು ತನಕ ಸರ್ಕಾರ ಬಂದ್ ಮಾಡಿದ್ದಾರೆ. 7ನೇ ತಾರೀಕು ಆದ್ಮೇಲೆ ಒಂದು ಹೊಸ ಕಾನೂನಿನ ತರ್ತಾ ಇದ್ದಾರೆ. ಅದಕ್ಕೆ ಜನಗಳಿಗೆ ಏನ್ ಮಾಡ್ತಾರೆ, ಈಗ 7ನೇ ತಾರೀಕು ಆದ್ಮೇಲೆ ಹೊಸಗಳಿಗೆ ಬರ್ತಾ ಇದೆ ಗುರುಗಳೇ. ಓ, 7ನೇ ತಾರೀಕು ಆದ ನಂತರ ದರ್ಶನಕ್ಕೆ ದಾರಿ ಆಗ್ತಾ ಇದೆಯಾ? ಹೌದು ಹೌದು ಗುರುಗಳೇ, ಹೌದು ಗುರುಗಳೇ. ತುಂಬಾ ಸಂತೋಷ. ಹಾಗೇನಾದ್ರೂ ಆದ್ರೆ 7ರ ನಂತರ ನಾವು ನಮ್ಮ ಜಿ ಕನ್ನಡದ ಸಮಸ್ತ ವೀಕ್ಷಕ ಬಂಧುಗಳಿಗೂ ನಾನು ಆ ಕ್ಷೇತ್ರದಲ್ಲಿ ಬಂದು ಕ್ಷೇತ್ರವನ್ನ ದರ್ಶನ ಮಾಡುವ ಭಾಗ್ಯವನ್ನ ಸಾಧ್ಯವಾದಷ್ಟು ಬೇಗ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕರು ಸಿಗುವಂತದ್ದಾಗ್ಲಿ ಅನ್ನೋದೇ ನನ್ನ ಪ್ರಾರ್ಥನೆ. ಖಂಡಿತ ಗುರುಗಳೇ, ಖಂಡಿತ. ನವೆಂಬರ್ 5ನೇ ತಾರೀಕುವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಅಷ್ಟೊಳಗೆ ಯಾವಾಗಾದ್ರೂ ಒಂದು ಸಮಯ ಬಿಡು ಮಾಡ್ಕೊಂಡು ತಾವೆಲ್ಲರೂ ಬನ್ರಿ, ಭಗವಂತನ ದರ್ಶನ ಮಾಡ್ಕೊಳ್ರಿ. ಕೇದಾರನಾಥನ ಜೀವನದಲ್ಲಿ ಒಂದ್ಸಲ ದರ್ಶನ ಮಾಡಿದ್ದಾತು ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಬಹಳ ಸುಂದರವಾಗಿರ್ತಕ್ಕಂಥ ವಾತಾವರಣ, ಫಲಾಫಲಗಳ ಮೂಟೆ ಭಗವಂತ ಆಗ್ಲೇ ನಮ್ಮ ಹಣೆಯಲ್ಲಿ ಕಟ್ಟಿಟ್ಬಿಟ್ಟಿರ್ತಾನೆ. ತಾಯಿ ಗರ್ಭದಿಂದ ಬರ್ಬೇಕಾದ್ರೇನೆ ನಿನ್ನ ಹಣೆಯಲ್ಲಿ ಇಷ್ಟಿದೆಯಪ್ಪ, ಇದು ನಿನ್ನ ಆಸ್ತಿ, ನಿನ್ನ ಅಕೌಂಟಲ್ಲಿ ಇಷ್ಟು ದುಡ್ಡು, ಇಷ್ಟು ಆಸ್ತಿ, ಇಷ್ಟು ಸುಖ ಸಂತೋಷ, ಇಷ್ಟು ಸೌಭಾಗ್ಯ, ಇದೆಲ್ಲವನ್ನು ಆಗ್ಲೇ ಬರೆದು ಕಳಿಸ್ಬಿಟ್ಟಿದ್ದಾನೆ. ಆದ್ರೆ ಈಗ ನಮಗೆ ಸಿಗಬೇಕಾಗಿರ್ತಕ್ಕಂಥದ್ದು ಸರಿಯಾದ ರೀತಿ ನಮಗೊಂದು ಮೋಕ್ಷ ಅಂದ್ರೆ ಭಗವಂತನ ಸಾನ್ನಿಧ್ಯವನ್ನ ದರ್ಶನ ಮಾಡಿ ಕರ್ಮ ಫಲಗಳನ್ನ ದೂರ ಮಾಡಿಕೊಂಡು ಗೊತ್ತಿದ್ದೋ ಗೊತ್ತಿಲ್ದಿರೋನೋ ಆಗಿರ್ತಕ್ಕಂಥ ಪ್ರಾರಬ್ಧ ಕರ್ಮ ಕಳಿಬೇಕಾಗಿದೆ. ಎಂತಹ ರಮಣೀಯವಾದ ಸ್ಥಳ ಅದು. ನಿಜಕ್ಕೂ ನೋಡಲಿಕ್ಕೆ 2 ಕಣ್ಣು ಸಾಲದು. ನನಗನ್ನಿಸ್ತಾ ಇತ್ತು, ನೀವಲ್ಲಿ ನಿಂತು ಮಾತಾಡುವಾಗ, ದೇವಾಲಯದ ಪರಿಚಯವನ್ನು ಮಾಡುವಾಗ, ಆ ಸುಂದರ ಪ್ರದೇಶದಲ್ಲಿ ಓಡಾಡುವಾಗ, ಆ ಭೈರವನಾಥರ ಸಾನ್ನಿಧ್ಯದಲ್ಲಿ ಕೂತಾಗ ನಾನೇ ಅಲ್ಲಿದ್ದೀನೇನೋ ಅನ್ನೋ ಭಾವನೆ ನನಗಿತ್ತು. ಇಲ್ಲ, ಸತ್ಯ ಗುರುಗಳೇ, ಸತ್ಯ ಗುರುಗಳೇ, ಸತ್ಯ ಗುರುಗಳೇ. ತಾವಲ್ಲಿ ನಾನು ನೆನೆಸ್ಕೊಂಡಿರಿ ಅಂದ್ರೆ ತಾವಿಲ್ಲ ಅದೀರಿ ಅಂತ ಅರ್ಥ ಗುರುಗಳೇ. ಖಂಡಿತ ತುಂಬಾ ಸಂತೋಷ. ಅದರಲ್ಲೂ ಒಂದು ಸಂತೋಷದ ವಿಚಾರ, ಹಿಮ ಪ್ರದೇಶದಲ್ಲಿ ಕೇದಾರನಾಥ್ ಎಂಬತಕ್ಕಂತಹ ಅಂತ ಒಂದು ಬೃಹತ್ ಮಟ್ಟದ ಸಂಸ್ಥಾನದಲ್ಲಿ ನಿಮಗೊಂದು ಅವಕಾಶ ಸಿಕ್ಕಿದೆಯಲ್ಲ. ತಾವು ನಮ್ಮ ಕನ್ನಡಿಗರು ಅಲ್ಲಿದ್ದಿರಲ್ಲ, ನಮ್ಮ ಕನ್ನಡಿಗರು ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು, ಅದರಲ್ಲೂ ಜಗದ್ಗುರುಗಳ ಆಧಾರದಲ್ಲಿ ಅವರ ಪಾದ ಸೇವೆ ಮಾಡೋ ಭಾಗ್ಯ ಸಿಕ್ಕಿರೋದು ನಿಮ್ಮ ಪೂರ್ವ ಜನ್ಮದ ಪುಣ್ಯ. ಸತ್ಯ ಗುರುಗಳೇ, ಸತ್ಯ ಗುರುಗಳೇ, ಸತ್ಯ ಗುರುಗಳೇ, ಸತ್ಯ ಸತ್ಯ. ಬಹುಶಃ ನಿಮ್ಮ ತಂದೆ ತಾಯಿ ಇವತ್ತಿನ ಈ ಕಾರ್ಯಕ್ರಮ ನೋಡ್ತಿದ್ರೆ ಅವ್ರು ಎಷ್ಟು ಆನಂದ ಪಡ್ತಾರೋ ಏನೋ. ನನ್ನ ಮಗ ಇವತ್ತಿಂತ ಆಸ್ಥಾನದಲ್ಲಿ ಇದ್ದಾನಲ್ಲ, ಕೇದಾರನಾಥನ ಪೂಜೆ ಮಾಡಿದ್ರೆ ನಿಮ್ಮ ತಂದೆ ತಾಯಿಗೂ ಸಹಿತ ಅವ್ರಿಗೂ ಪುಣ್ಯ, ಜೊತೆಗೆ ಮುಂದಿನ ಪೀಳಿಗೆಗೂ ಅದು ಪುಣ್ಯದ ಕೆಲಸನೇ. ಪ್ರತಿದಿನ ತಮ್ಮ ಕಾರ್ಯಕ್ರಮ ನೋಡ್ತಾರೆ, ಪ್ರತಿದಿನ ನೋಡ್ತಾರೆ, ಇವತ್ತು ನೋಡಿರ್ತಾರೆ. ಸತ್ಯ. ಒಳ್ಳೇದಾಗ್ಲಿ. ತಮ್ಮ ಮುಖಾಂತರ ಕೇದಾರನಾಥನ್ ಎಲ್ಲರಿಗೂ ದರ್ಶನ ಮಾಡ್ತಿದ್ವಿ. ಆ ಸೌಭಾಗ್ಯ ನಿಮಗೂ ಸಹಿತ
ಶ್ರೇಯಸ್ಸು ನಿಮಗೂ ಸಿಗ್ಲಿ. ಭಗವಂತ ಕೇದಾರನಾಥ ನಿಮಗೂ ನಿಮ್ ಪರಿವಾರಕ್ಕೂ ಈ ಕುಟುಂಬದ ಎಲ್ಲ ಪರಿವಾರ ಸಹಿತ ಎಲ್ಲ ಕಷ್ಟ ದೂರ ಮಾಡಿ ಸುಖ ಜಾಸ್ತಿ ಕೊಡ್ಲಿ ಅಂತ ಹೇಳಿ ಭಗವಂತನಲ್ಲಿ ನಾನು ಸಹಿತ ಪ್ರಾರ್ಥನೆ ಮಾಡ್ತಾ ಗುರುಗಳೇ. ಇನ್ನು ಹೆಚ್ಚು ಹೆಚ್ಚು ನಿಮ್ಮಿಂದ ಕರ್ನಾಟಕದ ಜನರಿಗೆ ಒಂದು ಸಲಹೆ ಆಕಾರ ಎಲ್ಲರಿಗೂ ಸಿಗಲಿ. ತಮ್ಮಿಂದ ತಮಗೆ ಫೋನ್ ಮುಖಾಂತರ ಕರೆಗಳನ್ನು ಮಾಡಿ ಕಷ್ಟಗಳನ್ನ ಬಗೆಹರಿಸುವಂತ ಶಕ್ತಿ ನಿಮಗೆ ಭಗವಂತ ಕೊಡ್ಲಿ ಅಂತೇಳಿ ನಾನು ಸಹಿತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಗುರುಗಳೇ. ಧನ್ಯವಾದಗಳು. ಎಲ್ಲರಿಗೂ ಮಾಡ್ತಿದ್ವಿ, ಬಹಳ ವಿಶೇಷವಾಗಿ ಎಲ್ಲರಿಗೂ ಕೇದಾರನಾಥ ದರ್ಶನ ಆ ಶ್ರೇಯಸ್ಸು ನಿಮಗೂ ಸಿಗಲಿ. ಒಳ್ಳೇದಾಗ್ಲಿ. ಜಗದ್ಗುರುಗಳನ್ನ ಒಮ್ಮೆ ಈ ನಿಮ್ಮ ಆನಂದ್ ಗುರುಜಿ ಕೇಳಿದ್ದಾರೆ ಅಂತ ಒಂದು ಮಾತು ತಿಳಿಸ್ಬಿಡಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ರಾಶಿ ಫಲ ಖಂಡಿತಮ್ಮ. ಕ್ಷೇತ್ರವನ್ನ ನೋಡ್ತಾ ನಾವೇ ಮೈಮರೆತು ಕೂತಂಗಿತ್ತು. ಯಾಕೆಂದ್ರೆ ಇವತ್ತಿನ ದಿವಸ ಆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರವನ್ನ ದರ್ಶನ ಮಾಡಿರ್ತಕ್ಕಂಥ ನೀವೆಲ್ಲರೂ ಸಹಿತ ನಿಜಕ್ಕೂ ನಿಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ನಮಗೆ ಸಿಕ್ಕಂಥ ಸೌಭಾಗ್ಯ ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರವನ್ನ ಅಲ್ಲಿ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ವಾಗೀಶ್ಜಿಯವರ ಪರಿಚಯ ಆಗಿದ್ದು ಒಂದು ಸಂತೋಷ. ಆ ಪರಿಚಯ ಆದ್ದರಿಂದಲೇ ಆ ಸುಂದರವಾದಂತಹ ಪ್ರದೇಶವನ್ನ, ಆ ಒಂದು ಪುಣ್ಯಭೂಮಿಯನ್ನ ನಾವು ನಿಮಗೆ ನೋಡಿಸ್ಲಿಕ್ಕೆ ದಾರಿಯಾಗಿದ್ದು. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಜೀವನದಲ್ಲಿ ಒಮ್ಮೆಯಾದರೂ ಆ ಬದರಿ ಕೇದಾರ ದರ್ಶನವನ್ನ ಮಾಡಿ. ಆ ಕೇದಾರ ದರ್ಶನ ಮಾಡಿದಾಗ ಬರೀ ನಾವು ನೋಡಿರ್ತಕ್ಕಂಥದ್ದು ಮೇಲ್ಭಾಗ ಅಷ್ಟೇ. ಆ ಒಂದು ಪ್ರಾಂತ್ಯದ ತಳಭಾಗದಲ್ಲಿ ಒಂದು ಗೌರಿಕುಂಡ ಅಂತಿದೆ. ಆ ಗೌರಿಕುಂಡಲ್ಲಿರ್ತಕ್ಕಂತಹ ಆ ಬಿಸಿ ನೀರು ಮತ್ತೆ ಅಲ್ಲಿರ್ತಕ್ಕಂಥ ತಂಪಾದಂಥ ವಾತಾವರಣ, ಅಲ್ಲಿಗೆ ಆ ಹೋಗುವಂತಹ ಪ್ರದೇಶ, ನಡೆಯುವಂಥ ಸಾನ್ನಿಧ್ಯ, ಒಂದೊಂದು ಕ್ಷೇತ್ರವೂ ಒಂದೊಂದು ಭಾಗವೂ ನೋಡ್ತಿದ್ರೆ ಜೀವನನೇ ಮೈಮರೆಯುತ್ತೆ. ಅಂದ್ರೆ ಅಂತಹ ಒಂದು ಸುಂದರವಾದ ಸ್ಥಳ ಇರಲಿ. ಅದನ್ನು ನೋಡಿರ್ತಕ್ಕಂಥವ್ರಿಗಂತರೂ ಅದರ ಅನುಭವ ಮತ್ತೆ ನೋಡಿರ್ತಕ್ಕಂಥವ್ರಿಗೆ ಸಂತೋಷ, ಅದರ ಆನಂದವೇ ಬೇರೆ. ಈ ಹಿಂದೆ ಪ್ರಧಾನಮಂತ್ರಿಗಳು ಸಹಿತ ಕೇದಾರನಾಥನ ಸಾನ್ನಿಧ್ಯದಲ್ಲಿ ಒಂದು ರಾತ್ರಿ ಕಳೆದು ಭಗವಂತನಿಗೆ ನೇರವಾಗಿ ಅಲ್ಲಿರ್ತಕ್ಕಂಥ ಮುಂಭಾಗದಲ್ಲಿ ಒಂದು ಚಿಕ್ಕದಾದಂಥ ಒಂದು ಗೂಡಲ್ಲಿ ಒಂದಷ್ಟು ಕಾಲ ಕೂತು ಜಪ ಅನುಷ್ಠಾನವನ್ನು ಮಾಡಿದ್ರು. ಅಂದ್ರೆ ಆ ಕ್ಷೇತ್ರ ಅಂತದ್ದು. ಆ ಕ್ಷೇತ್ರದಲ್ಲಿ ನಿಜಕ್ಕೂ ಭಗವಂತ ನೆಲೆಸಿದ್ದಾರೆ. ಜೊತೆಗೆ ಕಳೆದ ಬಾರಿ ಪ್ರವಾಹಕ್ಕೆ ಸಿಲುಕಿದಂತಹ ಸ್ಥಳ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ ಕೇದಾರಲಾದಂಥ ಪ್ರವಾಹ ಎಂಥದ್ದು ಅಂತ. ಹಾಗೆ ಸಂಪೂರ್ಣವಾಗಿ ಸುತ್ತಮುತ್ತಿರ್ತಕ್ಕಂಥ ಅಂಗಡಿಗಳು, ಮನೆಗಳು, ಅಂದರೆ ಸ್ವಲ್ಪ ಜನ 6 ತಿಂಗಳು ವಾಸಕ್ಕೆ ಅಂತ ಕಟ್ಕೊಂಡಿರ್ತಕ್ಕಂಥ ದೊಡ್ಡ ದೊಡ್ಡ ಬಂಗಲೆಗಳು ಎಲ್ಲವೂ ಜಲಾವೃತ ಆಗೋಯ್ತು. ಎಲ್ಲವೂ ಸಹಿತ ಜಲಸಮಾಧಿ ಆಯಿತು. ಅಂತ ಸಾನ್ನಿಧ್ಯದಲ್ಲಿ ದೇವಾಲಯದ ಸಣ್ಣದಾದಂಥ ಒಂದು ಕಲ್ಲು, ಒಂದು ಕಟ್ಟಡಕ್ಕೆ ಸಹಿತ ಎಲ್ಲೂ ಒಂಚೂರು ಅಭಾಸ ಆಗಲಿಲ್ಲ. ಭಗವಂತ ಅಲ್ಲಿದ್ದಾನೆ ಅನ್ನಲಿಕ್ಕೆ ಒಂದು ದೊಡ್ಡ ಸಾಕ್ಷಿ. ಜೊತೆಗೆ ಆ ದೇವಾಲಯದ ಸಂರಕ್ಷಣೆಗೆ, ರಕ್ಷಣೆಗೆ ಬಂದಂತಹದ್ದು ನೋಡಿ. ದೇವರು ಆ ಒಂದು ಪ್ರವಾಹ ಕಾಲದಲ್ಲಿ ಅಲ್ಲಿ ನಿಲ್ಲಕ್ಕೆ ಆಗುವುದಿಲ್ಲ. ಅಂತಹ ಪ್ರವಾಹ ಕಾಲದಲ್ಲಿ ದೇವಾಲಯದ ಬೆನ್ನಲ್ಲಿ ನಿಂತಿರ್ತಕ್ಕಂಥದ್ದು ಒಂದು ಬೃಹತ್ ಆಕಾರದಂತಹ ಒಂದು ಬಂಡೆ, ಅದು ಎಲ್ಲಿಂದ ಬಂತು, ಹೇಗೆ ಬಂತು, ಎಷ್ಟು ದೂರದಲ್ಲಿತ್ತೋ, ಒಟ್ಟಾರೆ ಆ ಬಂಡೆ ಬಂದು ನಿಂತು ದೇವಸ್ಥಾನದ ಸಣ್ಣದಾದಂಥ ಒಂದು ಸಣ್ಣ ಒಂದು ಕಲ್ಲುಗಾಗ್ಲೂ ಏನೂ ತೊಂದರೆ ಆಗಲಿಲ್ಲ. ಬಹಳ ಸುಸರ್ಜಿತವಾಗಿತ್ತು. ಅಂದ್ರೆ ದೇವರಲ್ಲಿದ್ದಾನೆ ಇಲ್ಲ ಎಂಬತಕ್ಕಂಥದಕ್ಕೆ ನಿದರ್ಶನಗಳು ಸಾಕಷ್ಟು ಇದೆ. ಮನುಷ್ಯ ಗೊತ್ತಿದ್ದೋ ಗೊತ್ತಿಲ್ದಿರನೋ ತಪ್ಪು ಮಾಡ್ತಾ ಇರ್ತಾನೆ. ಆದರೆ ಕೆಲವು ಸತಿ ಗೊತ್ತಿದ್ದೂ ತಪ್ಪು ಮಾಡ್ತಿರ್ತಾನೆ. ಆ ಗೊತ್ತಿದ್ದೂ ತಪ್ಪು ಮಾಡಿದಾಗ ಅಲ್ಲಿ ಕ್ಷಮೆ ಇಲ್ಲ. ಆದರೆ ಗೊತ್ತಿಲ್ದಿರ ಆಗಿರ್ತಕ್ಕಂಥ ತಪ್ಪಿಗೆ ಮತ್ತೆಲ್ಲೋ ಒಂದು ಪುನರ್ಜನ್ಮ ಅಂತ ಒಂದಿದೆ. ಆ ಪುನರ್ಜನ್ಮವೂ ಸಿಗಲಿ. ಜೊತೆಗೆ ಪ್ರತಿಯೊಬ್ಬರಿಗೂ ಕೇದಾರನಾಥನ ಅನುಗ್ರಹ ಆಗಲಿ, ಒಳ್ಳೇದಾಗಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನ್ನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಶ್ರೀ ಫ್ಲವನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 6-7-2021 ಮಂಗಳವಾರ, ದ್ವಾದಶಿ, ರೇವತಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ, ಇವತ್ತಿನ ವೃತ್ತಿ ಧರ್ಮದಲ್ಲಿ ಒಂದಷ್ಟು ಜನಕ್ಕೆ ಸಾಕಷ್ಟು ಲಾಭವೇ ಇದೆ. ಹಾಗೆ ಮಂಗಳವಾರ ಅಂತ ನೀವು ಮೂಗು ಮರೆಯಬೇಕಾದ್ದೆಲ್ಲ. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತು ಕೇದಾರನಾಥನ ಆ ಪುಣ್ಯಕ್ಷೇತ್ರ ದರ್ಶನ ಮಾಡಿರ್ತಕ್ಕಂತಹ ವಾರ. ತಮ್ಮೆಲ್ಲರಿಗೂ ಸಹಿತ ಒಂದು ವಿಶೇಷವಾಗಿ ಈ ದಿನ ಮಾತ್ರ ಕೇದಾರನಾಥನ ದರ್ಶನ ಮಾಡಿದ್ದೀರಲ್ಲ, ಇವತ್ತು ನಿಜಕ್ಕೂ ಹೇಳಬೇಕಂದ್ರೆ ಸೌಭಾಗ್ಯವೇ ಸೌಭಾಗ್ಯ. ಹಾಗಾಗಿ ಇವತ್ತಿನ ನಿಮ್ಮೆಲ್ಲಾ ಕೆಲಸ ಕಾರ್ಯಗಳಲ್ಲೂ ಒಳ್ಳೆ ಯಶಸ್ಸಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನೇ ಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಶಿಗಳಲ್ಲಿ ಮೊದಲ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರುವಾಗ ಮೇಷರಾಶಿಯಲ್ಲಿ ಇರ್ತಕ್ಕಂಥವರು ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು.
ಒಂದು ಸಂತೋಷ, ಸಂಭ್ರಮ, ನಿಮಗೆ ಅರಿವಿಲ್ಲದಂತೆ ತಾವು ಮಾಡುವಂತಹ ಕೆಲಸದಲ್ಲಿ ಒಂದಷ್ಟು ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ. ಇವತ್ತಿನ ಕೆಲಸ ಕಾರ್ಯಗಳಲ್ಲಾಗಲಿ, ವೃತ್ತಿ ಧರ್ಮದಲ್ಲಾಗಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತ ನೀವು ಅಂದ್ಕೊಂಡ್ರು ಖಂಡಿತ ಆ ಬದಲಾವಣೆಯಲ್ಲಿ ಒಳ್ಳೆ ಲಾಭವನ್ನೇ ಕಾಣ್ತೀರಿ. ಇವತ್ತು ಮೇಷರಾಶಿಯಲ್ಲಿ ಇರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಸಾಕಷ್ಟು ಲಾಭವನ್ನು ತರತಕ್ಕಂಥದ್ದು, ಹೆಚ್ಚಿನ ಫಲವನ್ನು ತರತಕ್ಕಂತಹದ್ದು. ಹಾಗೆ ಸಾಧ್ಯವಾದಷ್ಟು ಧರ್ಮ, ಕರ್ಮ ಇದರ ಬಗ್ಗೆ ಒಂದಷ್ಟು ಚಿಂತನೆ ಇರಲಿ. ಮಾಡುವ ಕಾಯಕ ನಿಮಗೂ ಶ್ರೇಯಸ್ಸಾಗಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಲೋಪ ಇಲ್ಲದಂತೆ ಇರಬೇಕು. ಅಂತಹ ಲೋಪವಿಲ್ಲದಂತಹ ರೀತಿ ಬದುಕು ನಿಮ್ಮದಾಗ್ಲಿ, ಒಳ್ಳೆದಾಗ್ಲಿ, ಶುಭವಾಗ್ಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಚಂದ್ರ ಯೋಗ, ಜೊತೆಗೆ ಶುಕ್ರನ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಪರವಾಗಿಲ್ಲ. ಇವತ್ತಿನ ದಿವಸ ಯಾವುದೇ ಸಣ್ಣ ಪುಟ್ಟ ವಿಚಾರವನ್ನು ಸಹಿತ ಬಹಳ ದೂರಕ್ಕೆ ಆಲೋಚನೆ ಮಾಡ್ತಾ ಇರ್ತೀರಿ. ಅಂದ್ರೆ ಸಮಾಧಾನಕರವಾಗಿ ಆಲೋಚನೆ ಮಾಡುವ ಮನಸ್ಥಿತಿ ನಿಮ್ಮದಾಗಿರೋದಿಲ್ಲ. ಹಾಗೆ ಸಡನ್ ಆಗಿ ದುಡುಕಿ ತೀರ್ಮಾನ ತಂದುಕೊಂಡು ಸಮಸ್ಯೆ ತಂದ್ಕೊಂಡ್ಬಿಡ್ತೀರಿ. ಇವತ್ತಿನ ದಿವಸ ನಿಮ್ಮ ವೃತ್ತಿ ಧರ್ಮದಲ್ಲಿ ಒಂದು ಅಭಿವೃದ್ಧಿ ಕಾಣಬೇಕಾದ್ರೆ, ಫಲಾಫಲಗಳನ್ನು ಸಿದ್ಧಿಸಿಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಶಕ್ತಿ ದೇವತೆಯನ್ನ ಆರಾಧನೆ ಮಾಡತಕ್ಕಂಥದ್ದು. ಗ್ರಾಮ ದೇವತೆ, ಶಕ್ತಿ ದೇವತೆಯ ಪ್ರಾರ್ಥನೆ, ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಜನ್ಮದಾತೆಯ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ತಾಯಿಯ ಆಶೀರ್ವಾದದೊಂದಿಗೆ ಇವತ್ತು ನಡೆದಿದ್ದೆ ಆದರೆ ವೃಷಭ ರಾಶಿ, ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಶುಕ್ರ ಯೋಗ ಚೆನ್ನಾಗಿದ್ದು ಕೆಲಸಗಳಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಣ್ತೀರಿ. ಆದರೆ ಒಂದಷ್ಟು ಜನಕ್ಕೆ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವರು ಅಧಿಕವಾದಂತಹ ಬೆನ್ನೋವಿನಿಂದ ಒದ್ದಾಡ್ತಾ ಇರ್ತೀರಿ. ಬೆನ್ನು ಸಾಕಷ್ಟು ನೋವು ಬರ್ತಕ್ಕಂಥದ್ದು, ಮೊಣಕಾಲು ನೋವು ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಾಗಿ ಯಾವುದೇ ಕೆಲಸ ಮಾಡ್ಲಿಕ್ಕೆ ಆಗದಿರೇ ಇರತಕ್ಕಂಥದ್ದು, ಒಂದು ಸಲ ಮೂಡಿ ಫೆಲೋ ಆಗ್ಬಿಡ್ತೀರಿ ಇವತ್ತು ವೃಷಭ ರಾಶಿಯವರು. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಒಂದಿಷ್ಟು ಗರ್ಜನೆ ಮಾಡ್ತಿರ್ತೀರಿ. ಆ ಗರ್ಜನೆ ಸಮಂಜಸವಲ್ಲ. ಶಾಂತತೆಯಿಂದ, ಸಮಾಧಾನಕರವಾಗಿ, ನೆಮ್ಮದಿಯುತವಾಗಿ, ಒಳ್ಳೆ ಮನಸ್ಸಿನಿಂದ ನೀವಿದ್ದರೆ ಖಂಡಿತ ಒಳಿತನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಫಲಾಫಲಗಳ ಸಿದ್ಧಿ ಆಗಬೇಕಾದರೂ ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವಿಯ ಅನುಗ್ರಹದಿಂದಲೇ ಹೆಚ್ಚು ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಶುಭ ದಿನ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ನಿಮ್ಮದು. ಆ ಚಿಂತನೆಗೆ ತಕ್ಕ ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ. ಹಾಗೆ ಗುರುವಿನ ಅನುಗ್ರಹವನ್ನು ಪಡಿಬೇಕಾದ್ರೂ, ಗುರುಬಲ ಸಿದ್ಧಿಪಡಿಸ್ಕೋಬೇಕಾದ್ರೂ, ಹಾಗೆ ಫಲಾಫಲಗಳ ಸಿದ್ಧಿಯಲ್ಲಿ ನಿಮ್ಮ ಶ್ರಮ ಇರಬೇಕಾದ್ರೂ ನೀವು ಮಾಡಬೇಕಾಗಿರತಕ್ಕಂಥದ್ದು ಶಕ್ತಿ ದೇವತೆಯ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾಯಕವನ್ನ ಜವಾಬ್ದಾರಿತ್ವ ಸ್ಥಾನದಲ್ಲಿ ನಿಂತು ಮಾಡುವಂತಹದ್ದು. ಹಾಗೆ ಮಾಡುವ ಯಾವುದೇ ಕೆಲಸ ಆದರೂ ಒಂದಷ್ಟು ಗೋಪ್ಯತೆ ಇರಲಿ. ಯಾವುದೇ ಕೆಲಸ ಮಾಡೋದಕ್ಕೂ ಮುನ್ನ ನೀವು ಅದನ್ನು ಬಹಿರಂಗಪಡಿಸಿದ್ರೆ ಅದು ಕೆಲಸ ಕಾರ್ಯಗಳಾಗುವುದಿಲ್ಲ. ಆ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಂಡ್ರೆ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 1:25 3:15 ತನಕ ಸ್ವಲ್ಪ ಹುಷಾರಾಗಿರಿ. 3:15 ನಂತರ ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನೇ ಕಾಣ್ತೀರಿ. ಇವತ್ತಿನ ಫಲಾಫಲಗಳ ಸಿದ್ಧಿ ಆಗಬೇಕಾದ್ರೆ ನೀವು ಮಾಡಬೇಕಾದ್ದು ಸಾಧ್ಯವಾದಷ್ಟು ಅರ್ಥ ಆದರೂ, ನೀವು ಏನೇ ಆದರೂ ಜವಾಬ್ದಾರಿ ಅಂದ್ರೆ ನಿಮ್ಮ ಅಧಿಕಾರ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ರು ಸಾಧ್ಯವಾದಷ್ಟು ತಲೆಬುಗ್ಸಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಗೊತ್ತಿದ್ರು ಗೊತ್ತಿಲ್ಲದವ್ರ ತರ ಇರಿ. ಆಗಷ್ಟೇ ಇವತ್ತಿನ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ಸಾಧ್ಯವಾದಷ್ಟು ಸರಿಯಾದ ಸಮೀಕ ಆಹಾರವನ್ನು ತಗೊಳ್ಳಿ. ಇವತ್ತು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಆರೋಗ್ಯ ಕೆಡುವಂತಹ ಲಕ್ಷಣಗಳೂ ಇದೆ. ಹಾಗಾಗಿ ಬಹಳ ಎಚ್ಚರಿಕೆ ಇರಲಿ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿರ್ತಕ್ಕಂಥದ್ದು. ಆದರೆ ಕೇತುವಿನ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ಆರೋಗ್ಯ ವ್ಯವಹಾರ ಪರವಾಗಿಲ್ಲ, ಕೆಲಸ ಕಾರ್ಯಗಳು ಪರವಾಗಿಲ್ಲ. ಆದರೆ ನಿಂದನೆಯ ಮಾತಿದೆಯಲ್ಲ ಸಾಕಷ್ಟು ಕೇಳಬೇಕಾಗತ್ತೆ. ಕರ್ಕಾಟಕ ರಾಶಿಯವರು ಎಷ್ಟೇ ಸೌಮ್ಯವಾಗಿದ್ದು ಏನೋ ಒಂದು ಕೆಲಸ ಸಾಧನೆ ಮಾಡೋಣ ಅಂದ್ರೆ ಆ ಕೆಲಸಗಳನ್ನ ಸಾಧನೆ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇರ್ತೀರಿ. ಹಾಗೆ ಯಾವುದು ಬೇಡವೋ ಅದ್ರ ಬಗ್ಗೆ ನಿಮ್ಮ ಚಿಂತನೆ ಇರುತ್ತೆ. ಬೇಕಾಗಿರ್ತಕ್ಕಂಥದ್ರ ಬಗ್ಗೆ ನಿಮ್ಮ ಆಲೋಚನೆ ಮಾಡತಕ್ಕಂಥದ್ದು ಬಹಳ ಕಡಿಮೆ ಆಗಿರುತ್ತೆ. ಆ ಆಲೋಚನೆಗಳನ್ನು ಸಮಂಜಸವಾಗಿ ಮಾಡಿ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ಳಿ. ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂತಹ ಶಕ್ತಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ಮನೆಯಲ್ಲೇ ದೇವಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಕೆಂಪು ಪುಷ್ಪಗಳನ್ನು ಅರ್ಚನೆ ಸಂಕಲ್ಪ ಮಾಡಿ ತದನಂತರ ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಟರೆ ಅಷ್ಟೇ ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಗುರುಜಿಗ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತೀರಿ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಮಂದಗತಿಯಲ್ಲಿ ಸಾಗುವಂತಹ ದಿನವೂ ಇವತ್ತಿದೆ. ಅಂದರೆ ಸರಿಸುಮಾರು ಮಧ್ಯಾಹ್ನ 12ರಿಂದ 4ರವರೆಗೂ ಯಾವುದೇ ಕೆಲಸ ಕಾರ್ಯಗಳಾದರೂ ಅಷ್ಟು ಚುರುಕಾಗಿ ವೇಗವಾಗಿ ನಡೀತಕ್ಕಂಥದ್ದಲ್ಲ. ಆದರೆ ಮನಸ್ಸಿನ ಒಳಗಿರ್ತಕ್ಕಂತಹ ನೋವನ್ನ ಯಾರೊಬ್ಬರೊಂದಿಗೂ ಹಂಚಿಕೊಳ್ಳಿಕ್ಕೂ ಆಗುವುದಿಲ್ಲ. ಯಾಕೆ ನೋವು ಬರ್ತಕ್ಕಂಥದ್ದಂದ್ರೆ ನಿಮ್ಮ ಮನದಾಳದ ಮಾತು, ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಸಂಗತಿಯನ್ನ
ಭಗವಂತ ಬಹುಶಃ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆದಾಗ ಇಂಥವಾಗುತ್ತೋ, ಅಥವಾ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗದಂತ ಪರಿಸ್ಥಿತಿಯಲ್ಲಿ ಇರುತ್ತೋ, ಅಥವಾ ಹೊರ ಪ್ರಪಂಚಕ್ಕೆ ನೀವೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗದಂತ ರೀತಿಯಲ್ಲಿದ್ದೀರೋ, ಒಟ್ಟಾರೆ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ಅಂತೂ ಸಿಂಹರಾಶಿಯವರಿಗೆ ತಪ್ಪಿದ್ದಲ್ಲ. ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಇರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡಿ ಹನುಮನ ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಮನೋಜವಂ ಮಾರುತದೊಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾದಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಆರಾಧನೆ ಮಾಡ್ತಾ ಒಂದಿಷ್ಟು ಒಳಿತರ ಬಗ್ಗೆ ಚಿಂತನೆ ಮಾಡಿ ಒಂದಷ್ಟು ದಾನ ಧರ್ಮಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ಸುಂದರವಾದಂತಹ ಹಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಎಲ್ಲಿ ಹಸಿರು ಜಾಸ್ತಿ ಇರುತ್ತೋ ಅಂತಹ ಕಡೆ ಕೂತು ಹನುಮ ಪ್ರಾರ್ಥನೆ ಮಾಡಿ ಅಲ್ಲಿ ಹನುಮನ ಧ್ಯಾನವನ್ನು ಮಾಡಿ ಅಥವಾ ಹನುಮ ಮೂಲಮಂತ್ರವನ್ನ ಒಂದಿಷ್ಟು ಜಪಿಸೋದ್ರಿಂದ ಸಾಕಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ಇವತ್ತಿನ ಕಾಯಕದಲ್ಲಿ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ಬೇಕು. ತಾವು ಯಾವುದೇ ಉದ್ಯೋಗದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರು ಆ ಕ್ಷೇತ್ರದಲ್ಲಿ ನೀವು ಅಭಿವೃದ್ಧಿಯನ್ನು ಕಂಡು ಅಲ್ಲಿ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ, ಅಲ್ಲಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಂದಷ್ಟು ಎಚ್ಚರಿಕೆಯ ನಡೆ ಬೇಕಾಗತ್ತೆ. ಆ ಎಚ್ಚರಿಕೆಯ ನಡೆ ಎಚ್ಚರವಾಗಿರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆಸ್ಥಾನ ಚೆನ್ನಾಗಿರೋದ್ರಿಂದ ಭಗವಂತ ಬಹುಶಃ ನಿಮ್ಮ ಅನ್ಕೊಂಡಷ್ಟು ಕೆಲಸಗಳನ್ನ ನಿಭಾಯಿಸುವಂತಹ ಒಂದು ಧೈರ್ಯವನ್ನ ಕೊಡ್ತಾನೆ. ಇವತ್ತು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತು ನಿಮ್ಮ ಆಲೋಚನೆಗಳು ಬಹಳ ಎಚ್ಚರಿಕೆಯಿಂದಿರಬೇಕು. ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಸಹಿತ ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ಮಾತಾಡಬೇಕು. ಇವತ್ತಿನ ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಕೈ ಕಟ್ಟದಂಗಾಗತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಜವಾಬ್ದಾರಿ ಅಂದ್ರೆ ಏನಾರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಜವಾಬ್ದಾರಿಯುತವಾದಂತಹ ಕೆಲಸವನ್ನ ಇನ್ನೊಬ್ಬರಿಗೆ ನಿಭಾಯಿಸುವಂತದ್ದು, ಅಂದ್ರೆ ನಿಭಾಯಿಸಲಿಕ್ಕೆ ಹೇಳುವಂತದ್ದು ಅಥವಾ ನೀವೇ ಕೆಲಸವನ್ನ ಮಾಡುವಂತಹದ್ದು, ಆ ಕೆಲಸಕ್ಕೆ ಮತ್ತೊಬ್ಬರಿಗೆ ಮಾತು ಕೊಡುವಂತಹದ್ದು ಏನಾರು ಆಗಿದ್ರೆ ಅಂದುಕೊಂಡಷ್ಟು ಮಟ್ಟಿಗೆ ಇವತ್ತು ಕೆಲಸ ಆಗುವುದಿಲ್ಲ. ಆದರೆ 2 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗಿದ್ರು 2ರ ನಂತರ ಒಂದಿಷ್ಟು ಚುರುಕು ಆಗಬಹುದು. ಶುಭ ಸಂಧ್ಯಾಕಾಲ ಮಾತ್ರ ವಾಹನದಲ್ಲಿ ಓಡಾಡುವಾಗ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಇವತ್ತು ಕನ್ಯಾ ರಾಶಿಯವರು ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಮಾಡುವ ಕೆಲಸ ಆ ಕ್ಷಣಕ್ಕೆ ಮಾಡಬೇಕಾದ್ರೂ ಆ ಕ್ಷಣದಲ್ಲಿ ಆಲೋಚನೆ ಮಾಡಿ ಸರಿಯೋ ತಪ್ಪೋ ಒಮ್ಮೆ ಚರ್ಚೆ ಮಾಡಿ ನಂತರ ಮುಂದೆ ಕೈ ಹಾಕುವಂಥದ್ದು ಬಹಳ ಉತ್ತಮ. ಇದರ ಮಧ್ಯದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದುರ್ಗೆಯ ಆರಾಧನೆ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಈ ಪ್ರಕಾರವಾಗಿ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಮನುಷ್ಯ ತಾನು ಬದುಕಬೇಕಾದ್ರೆ ಇನ್ನೊಬ್ಬರ ತಲೆ ಮೇಲೆ ಕಾಲಿಡಬೇಕಾದ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರ ಬದುಕಿಗೂ ಭಗವಂತ ದಾರಿ ತೋರಿಸಿದ್ದಾನೆ. ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳಿಂದ ಹಿಡಿದು ನಾಡಲ್ಲಿರ್ತಕ್ಕಂತಹ ಪ್ರಾಣಿಗಳವರೆಗೂ, ಪ್ರಾಣಿ ಪಕ್ಷಿಗಳು, ದನಕರುಗಳು ಅಥವಾ ಸಣ್ಣ ಕ್ರಿಮಿಕೀಟಗಳಿಗೂ ಸಹಿತ ಆಹಾರವನ್ನು ಉಣಬಡಿಸುವಂತಹ ಭಗವಂತ ಆಯಾ ಬುದ್ಧಿ ಚೈತನ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಕೊಟ್ಟೇ ಇರ್ತಾನೆ. ಆದರೆ ನಾವು ಮಾತ್ರ ನಮಗೆ ಎಲ್ಲವೂ ಬೇಕಾಗಿದೆ, ಎಲ್ಲಾ ಸೌಲಭ್ಯಗಳ ಬಗ್ಗೆ ಚಿಂತನೆ ಮಾಡ್ತೀವಿ, ಇನ್ನೊಬ್ಬರ ಬಗ್ಗೆ ಬೇರೆ ತರ ಆಲೋಚನೆ ಮಾಡಿ ಅಲ್ಲೂ ಸಹಿತ ನಮ್ಮ ಸುಖ ಸಂತೋಷದ ಬಗ್ಗೆ ಚಿಂತನೆ ಮಾಡ್ತೀವಿ. ಹಾಗಾಗಿ ನಾವು ಒಂದಲ್ಲ ಒಂದ್ ಕಡೆ ಎಡು ಬೀಳ್ತಾ ಇರ್ತೀವಿ. ಭಗವಂತನ ನಂಬಿ ಬದುಕೋರಿಗೆ ಯಾವತ್ತೂ ತೊಂದರೆ ಇಲ್ಲ, ಖಂಡಿತ ಒಳಿತಾಗುತ್ತೆ. ಕನ್ಯಾ ರಾಶಿಯವರು ಮಾತ್ರ ಇವತ್ತು ಬಹಳ ಎಚ್ಚರಿಕೆ ನಡೆಯಬೇಕು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇವತ್ತಿನ ದಿವಸ ನೀವು ಮಾಡೋ ಕೆಲಸದಲ್ಲೂ ಸಹಿತ ಒಂದಿಷ್ಟು ಅಡ್ಡಿ ಆತಂಕ ಬರೋದ್ರಿಂದ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗ, ಸಾಧ್ಯವಾದಷ್ಟು ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನ ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗ್ಲಿ. ಇನ್ನು ತುಲಾರಾಶಿ. ತುಲಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೆ ತುಲಾರಾಶಿಯಲ್ಲಿ ಇರ್ತಕ್ಕಂಥವರು ಒಂದಷ್ಟು ಅಡ್ಡಿ ಆತಂಕಗಳು, ಬೇರೆ ಬೇರೆ ತರ ಕೆಲಸಕ್ಕೆ ಬಾರದಂತಹವರಿಂದ ಒಂದಷ್ಟು ಮಾತುಗಳು, ಅದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ಕಾಯಕ, ನೀವು ಮಾಡ್ತಿರ್ತಕ್ಕಂಥ ಕೆಲಸ ನಿಮಗೆ ಆತ್ಮತೃಪ್ತಿ ಇಲ್ಲ, ನಿಮ್ಮಲ್ಲೇ ಒಳಮನಸ್ಸು ನೋವ್ತಾ ಇದೆ. ಒಳಗಡೆ ಇರ್ತಕ್ಕಂಥ ಹೃದಯಕ್ಕೆ ನಿಮಗೆ ನೀವು ಪ್ರಶ್ನೆ ಹಾಕೊಂಡಾಗ ಎಲ್ಲೋ ಒಂದ್ ಕಡೆ ನಾನು ತಪ್ಪು ಮಾಡ್ತಿದ್ದೇನೇನೋ, ನನ್ನ ಪ್ರಶ್ನೆ ಅಂದ್ರೆ ನನ್ನ ಇವತ್ತಿನ ಕೆಲಸದಲ್ಲಾಗ್ಲಿ ವೃತ್ತಿ ಧರ್ಮದಲ್ಲಾಗ್ಲಿ ಅಭಿವೃದ್ಧಿ ಕಾಣ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇರಬಹುದು. ಆದರೆ ಮುಂಬರ್ತಕ್ಕಂತಹ ದಿನದಲ್ಲಿ ಭಗವಂತ ನಿಮಗೇನು ಕೊಡಬೇಕೋ ಅದನ್ನು ಖಂಡಿತ ಕೊಡ್ತಾನೆ. ಆದರೆ ಪ್ರಸ್ತುತ ಕಾಲ ಗ್ರಹಗತಿಗಳು ಸರಿಯಿಲ್ದಿದ್ದಾಗ ಆಗುವಂತಹ ಅಚಾತುರ್ಯಗಳ ಬಗ್ಗೆ ಕಣ್ಣೀರು ಹಾಕೋದಕ್ಕಿಂತ ನಂಬಿರ್ತಕ್ಕಂಥ ಭಗವಂತನ ಕೃಪೆಯಿಂದ ಚೆನ್ನಾಗಾಗುತ್ತೆ ಎಂಬತಕ್ಕಂಥ ಆತ್ಮವಿಶ್ವಾಸನ ನಡೆಯುವಂಥದ್ದು ಬಹಳಷ್ಟು ಉತ್ತಮ. ಹಾಗೆ ಇವತ್ತು ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕಚೇರಿಗಳಿರಲಿ ಅಥವಾ ನಿಮ್ಮದೇ ಸ್ವಂತ ಉದ್ಯೋಗ ಇರಲಿ, ಏನೇ ಮಾಡೋದಕ್ಕೆ ಹೊರಟರು, ಏನೇ ಮಾಡಬೇಕಾದ್ರೂ ಜೊತೆಯಲ್ಲಿ ಯಾರಾದರೂ ಒಬ್ರು ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಾಡುವ ಕೆಲಸ ಸರಿ ಇದೆಯೋ ಇಲ್ವೋ ಎಂಬತಕ್ಕಂಥ ಚರ್ಚೆ ಒಮ್ಮೆ ಮಾಡಿ ತದನಂತರ ತೀರ್ಮಾನ ತೆಗೆದುಕೊಳ್ಳೋದು ಒಳ್ಳೆಯದು. ಆದರೂ ಇವತ್ತಿನ ದಿವಸ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಅಥವಾ ಅಗ್ರಿಮೆಂಟ್ ಸೈನ್ ಹಾಕುವಂಥದ್ದು, ಯಾವುದಾದ್ರು ಬಾಂಡ್ ಪೇಪರ್ ಸೈನ್ ಹಾಕುವಂಥದ್ದು, ಅದಕ್ಕಿಂತ ಹೆಚ್ಚಿನಾಗಿ ಇವತ್ತಿನ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಅಂತ ನಿಮ್ಮ ಚಿಂತನೆ ಇದೆಯಲ್ಲ, ಇದು ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಇದರಿಂದ ಒಂದಲ್ಲ ಒಂಥರ ತೊಂದರೆ ತಾಪತ್ರಗಳು ಈಡಾಗ್ತೀರಿ. ಜೋಪಾನ, ಎಚ್ಚರಿಕೆಯ ನಡೆ ಇರಲಿ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಅರ್ಧ ತಲೆನೋವು, ಮೈಕೈ ನೋವು, ಒಂದಷ್ಟು ಏನೋ ಆರೋಗ್ಯದಲ್ಲಿ ಏರುಪೇರು, ಮತ್ತೆ ಒಂದಷ್ಟು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಕೆಲಸಗಳು ಆಗದೇ ಇರತಕ್ಕಂಥದ್ದು, ಕೆಲವು ಚಿಂತನೆಗಳು, ಕೆಲವು ಬಾಧೆಗಳು ನಿಮ್ಮನ್ನು ಬಾಧಿಸುವಂತಹದ್ದು, ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದ್ಕೊಂಡ್ರೆ ಏನೂ ಬದಲಾವಣೆ ತರಲಿಕ್ಕೆ ಆಗದಿರ ಇರತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇವತ್ತಿನ ದಿವಸ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ. ಆ ಕೋಪದಿಂದ ಹೇಗೆ ಮುಕ್ತರಾಗಬೇಕು, ಹೇಗೆ ಸಮಾಧಾನ ತಂದುಕೊಳ್ಬೇಕು, ಸಮಾಧಾನಕರವಾದಂತಹ ಬದುಕನ್ನು ಹೇಗೆ ಕಾಣಬೇಕು, ಇದ್ಯಾವುದ್ರ ಬಗ್ಗೆ ಆಲೋಚನೆ ಮಾಡಿದ್ರು ಒಂದಲ್ಲ ಒಂಥರ ಅಚಾತುರ್ಯಗಳಲ್ಲಿ ಇರ್ತೀರಿ. ಆದರೆ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಅಥವಾ ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಶಕ್ತಿ ದೇವತೆಯ ಪ್ರಾರ್ಥನೆ, ರಾಹುಕಾಲದಲ್ಲಿ ದೇವಿಯ ದರ್ಶನ ಮಾಡೋದ್ರಿಂದ ಇವತ್ತು ವೃಶ್ಚಿಕ ರಾಶಿಯವರಿಗೆ ಖಂಡಿತ ಒಳಿತನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು ಮುಂದಿನ ಭಾಗದಲ್ಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಕಾಟನ್ಪೇಟೆಯಿಂದ. ಯಾರ ಬಗ್ಗೆ ಮಾತಾಡ್ತೀವಿ ಈಗ? ನಾನು ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಸರಿ, ಮಾತಾಡಿ. ಓಕೆ. ಹಲೋ. ನಮಸ್ಕಾರ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ನಿಮ್ ಕೋಟಿ ನಮಸ್ಕಾರ. ನಿಮ್ ಪ್ರೋಗ್ರಾಮ್ ನಾನು ಯಾವಾಗ್ಲೂ ವೀಕ್ಷಣೆ ಮಾಡ್ತಾ ಇರ್ತೀನಿ. ನಿಮ್ಮ ತುಂಬಾ ಫಾಲೋಯರ್ ನಾನು. ನೀವು ಇಲ್ಲೆಲ್ಲ ಕಾಟನ್ಪೇಟೆ ಇಲ್ಲೆಲ್ಲ ಬಂದಾಗ ನಿಮ್ ಜೊತೆ ಎಲ್ಲ ಓಡಾಡಿದೀನಿ ನಾನು ತುಂಬಾ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ ಗುರುಜಿ. ಇವತ್ತು ಫಸ್ಟ್ ಕಾಲೇ ನಂಗೆ ಸಿಕ್ಕಿದ್ದು. ಒಳ್ಳೇದಾಗ್ಲಿ ಗುರುಜಿ. ನಂದೇನಂದ್ರೆ ನಾನು ತುಂಬಾ ನನ್ನ ಹೋಟೆಲ್ ಬಿಸ್ನೆಸ್ ಇದೆ. ನನ್ನ ಬಿಸ್ನೆಸ್ ಅಲ್ಲಿ ನಂದು ಓಕೆ ಇದೆ. ಬಟ್ ಬೇರೆ ಯಾವ ಬಿಸ್ನೆಸ್ ಹಾಕಿದ್ರು ನಾನು ಸ್ವಲ್ಪ ಕೈ ದುಕ್ಕೊಂತಾ ಇದ್ದೀನಿ. ನಾನು ಇದ್ರ ಬಗ್ಗೆ ಒಂಚೂರು ಕೇಳ್ಬೇಕಿತ್ತು. ಮತ್ತೆ ನನ್ಗೆ ಹೋದ 4 ತಿಂಗಳಿಂದ ನನ್ಗೆ ಒಂದು ಮಗು ಹುಟ್ಟಿದ್ದಾನೆ. ಅವ್ನಿಗೊಂದು ನಿಮ್ಮ ಹೆಸರಲ್ಲೇ ಒಂದು ಹೆಸರು ಹೇಳಕ್ಕೆ ಒಂದು ಇಷ್ಟ ಆಗುತ್ತೆ ಗುರುಜಿ. ಆಯ್ತಪ್ಪ, ಒಳ್ಳೇದಾಗ್ಲಿ. ಮಗು ನಕ್ಷತ್ರ ಏನು? ಮಗು ರೇವತಿ ನಕ್ಷತ್ರ ಗುರುಜಿ. 21ನೇ ತಾರೀಕು ಫೆಬ್ರವರಿ ಹುಟ್ಟಿದ್ದಾನೆ ಗುರುಜಿ. ನಿಮ್ಮ ಮನೆ ದೇವರ ಹೆಸರು? ಗೋಪಾಲಕೃಷ್ಣ. ಗೋಪಾಲಕೃಷ್ಣ ಮುದ್ದು ಗೋಪಾಲ ಹುಟ್ಟಿದ್ದಾನೆ ಮನೆಯಲ್ಲಿ. ಹೌದು ಗುರುಜಿ. ಒಳ್ಳೇದಾಗ್ಲಿ. ತಮ್ಮ ಉದ್ಯೋಗ ಏನ್ ಮಾಡ್ತೀನಿ ಅಂದ್ರಿ? ನಾನು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ನೋಡಿ, ನಿಮ್ಮ ಹೋಟೆಲ್ ಬಿಸ್ನೆಸ್ ಅಲ್ಲೇ ನಿಮ್ಮನ್ನ ಕೈ ಹಿಡಿಯುವಂಥದ್ದು. ಯಾಕೆಂದ್ರೆ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಡ್ತಕ್ಕಂಥದ್ದು. ದುಡ್ಡು ಎಲ್ಲರೂ ಕೊಡ್ತಾರೆ, ಹಸಿದಾಗ ಅನ್ನ ಬೇಕೇ ವಿನಃ ದುಡ್ಡು ಬೇಡ. ಅದರಿಂದ ಅನ್ನವನ್ನು ಬಡಿಸೋದು, ಹೋಟ್ಲು ಕೆಲಸ ಮಾಡ್ತಕ್ಕಂಥದ್ದು, ಹೋಟ್ಲು ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಅಡಿಗೆ ಕೆಲಸ ಮಾಡ್ತಕ್ಕಂಥದ್ದು, ಸ್ವಚ್ಛತೆ ಕಾಪಾಡ್ಕೊಳ್ತಕ್ಕಂಥದ್ದು ಇದು ಸಾಮಾನ್ಯವಾದ ಕೆಲಸ ಅಲ್ಲ. ಎಲ್ಲರೂ ಅಂದ್ಕೊಳ್ತಾರೆ. ಎಲ್ಲರೂ ಒಂದ್ ಕಡೆಯಿಂದ ಹೋಟ್ಲ್ ಕೆಲಸ ಮಾಡೋರನ್ನ ಅಥವಾ ಹೋಟ್ಲು ಮಾಡಿರ್ತಕ್ಕಂಥವ್ರನ್ನ ನೋಡಿ ಮೂಗು ಮುರಿತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಆದ್ರೆ ಎಲ್ಲರೂ ಅರ್ಥ ಮಾಡ್ಕೋಬೇಕು, ಹಸಿದಾಗ ಅನ್ನ ಬಿಟ್ರೆ ದುಡ್ಡು ಕಾಸಲ್ಲ ಮುಖ್ಯ. ಹಾಗಾಗಿ ನಿಮ್ಮ ಕಾಯಕರೇ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಒಳ್ಳೇದಾಗ್ಲಿ, ಸಂತೋಷ. ನಿಮ್ಮ ಮಗುಗೆ ಒಳ್ಳೆ ಆರೋಗ್ಯ ಭಾಗ್ಯ ಸಿಗ್ಲಿ. ತಾವು ಏನು ಉದ್ಯೋಗ ಮಾಡ್ತಿದ್ರೋ ಅದನ್ನೇ ಮುಂದುವರಿಸಿ, ಅದರಲ್ಲೇ ಇನ್ನೂ ಹೆಚ್ಚು ನೀವು ಪ್ರವರ್ಧಮಾನಕ್ಕೆ ಬರ್ತೀರಿ. ಒಳ್ಳೇದಾಗ್ಲಿ. ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಕಡೆಯ 4 ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಈಗ ಧನುರ್ ರಾಶಿ. ಖಂಡಿತಪ್ಪ. ಇನ್ನು ಧನುರ್ ರಾಶಿ. ಧನುರ್ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ, ಬುಧ ಮತ್ತೆ ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಸಹಿತ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರ ಸಣ್ಣ ಪುಟ್ಟ ಸಮಸ್ಯೆಗಳು ಇವತ್ತು ನಿಮಗೆ ಎದುರಾಗಬಹುದು. ಯಾವಾಗ್ಲೂ ಸಹಿತ ನನ್ನೂರು ತನ್ನೂರು ಅಂತ ನಾವೇನು ನಂಬಿರ್ತೀವೋ ಆ ನಂಬಿರ್ತಕ್ಕಂಥ ವ್ಯಕ್ತಿಗಳು ಅವರಿಂದಲೇ ಒಂದಿಷ್ಟು ಮೋಸ ಆಗ್ಬಿಟ್ರೆ, ಅವರೇ ನಮಗೆ ತೊಂದರೆ ಕೊಡೋರಾದ್ರೆ, ಅಥವಾ ಅವರೇ ನಮ್ಮನ್ನು ಬೇಕಾಗಿ ಬೇರೆ ತರದಲ್ಲಿ ನಿಷ್ಠೂರಕ್ಕೆ ಒಳಪಡಿಸಿದ್ರೆ, ಅಂತಹ ಪರಿಸ್ಥಿತಿ ಇವತ್ತು ಧನುರ್ ರಾಶಿಯವರಿಗಿದೆ. ಧನುರ್ ಲಗ್ನದಲ್ಲಿರ್ತಕ್ಕಂಥವರು ಬಹಳಷ್ಟು ಯೋಚನೆ ಮಾಡಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಇದೆಲ್ಲದರ ಬಗ್ಗೆ ಸರಿಯಾಗಿ ನೀವು ಚಿಂತನೆ ಮಾಡಿದ್ರೆ ಮಾತ್ರ ಲಾಭವನ್ನು ಗಳಿಸುವಂಥದ್ದಾಗುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಲಾಭ ಎಂಬತಕ್ಕಂಥದ್ದು ಆಮೇಲೆ ಇರಲಿ, ಇರ್ತಕ್ಕಂಥ ಸಮಸ್ಯೆಗಳನ್ನ, ಬರುವಂತಹ ಕೆಲವಷ್ಟು ದೋಷಗಳನ್ನು ದೂರ ಮಾಡಿಕೊಳ್ಳಬೇಕಾದ್ರೆ ಇವತ್ತಿನ ದಿವಸ ಮಹಾವಿಷ್ಣು ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವಿಷ್ಣು ದೇವರ ಪ್ರಾರ್ಥನೆ ಮಾಡಿ, ದತ್ತ ಮಹಾರಾಜರ ಆರಾಧನೆ ಮಾಡಿ. ಧನುರಾಶಿಯವರು ದತ್ತಾತ್ರೇಯರ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಇವತ್ತಿನ ದಿವಸ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಮಕರ ರಾಶಿಯವರಿಗೆ ಶುಭ ಮಂಗಳವಾರ ಇವತ್ತಿನ ದಿವಸ ರಾಹುಕಾಲದಲ್ಲಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಮಾಡುವ ಪ್ರತಿಯೊಂದು ಕಾಯಕವೂ ನೀವೆಷ್ಟೇ ಶಕ್ತಿವಂತರಾಗಿರಬಹುದು ಮಕರ ರಾಶಿಯವರು, ಆದರೆ ನಿಮ್ಮನ್ನ ಸುಧಾರಣೆ ಮಾಡ್ತಿರ್ತಕ್ಕಂಥ ಶಕ್ತಿ ಮೇಲೊಂದಿದೆ. ಹಾಗಾಗಿ ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ತಲೆ ಬಗ್ಸಿ ನಿಂತು ನಡೆದಾಗ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳ ಸಿದ್ಧಿ ಆಗಬೇಕಾದ್ರೆ ಇವತ್ತು ಭಗವತಿಯನ್ನು ನಂಬಬೇಕು, ಅಂದ್ರೆ ಒಂದು ಶಕ್ತಿ ದೇವಿಯನ್ನು ನಂಬಬೇಕು. ಜೊತೆಗೆ ನಿಮ್ಮ ಮಾತೃದೇವಿಯನ್ನು ಅಂದ್ರೆ ತಾಯಿನ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು. ಮಾತೃದೇವಿಯನ್ನ ಅಂದ್ರೆ ನಿಮ್ಮ ತಾಯಿಯನ್ನ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡೋದ್ರಿಂದ, ತಾಯಿಯ ಕೃಪಾಶೀರ್ವಾದ ಪಡೆಯೋದ್ರಿಂದ ಅಥವಾ ತಾಯಿಯ ಮಾರ್ಗದರ್ಶನದಲ್ಲಿ ನಡೆಯೋದ್ರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಿಷ್ಟು ಅಡ್ಡಿ ಆತಂಕ ಅನ್ನೋದಿದೆ. ಮಕರ ರಾಶಿಯವರಿಗೆ ಸಾಧ್ಯವಾದಷ್ಟು ಇವತ್ತು ಮಾಡುವ ಕೆಲಸವನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡತಕ್ಕಂಥದ್ದು, ಉಳಿದಂತ ಕೆಲಸವನ್ನ ನಾಳೆಗೆ ಮುಂದೂಡತಕ್ಕಂಥದ್ದು ಖಂಡಿತ ಒಳ್ಳೆಯದು. ಯಾಕೆಂದ್ರೆ ನಾವು ಅಂದುಕೊಳ್ತೀವಿ ಇವತ್ತು ಮಾಡೋ ಕೆಲಸ ಇವತ್ತೇ ಮಾಡಬೇಕು, ನಾಳೆ ಮಾಡಿದ್ರೆ ಅದು ವ್ಯತ್ಯಾಸ ಆಗುತ್ತೇನೋ ಅಥವಾ ನಾಳೆಗೆ ಮತ್ತಷ್ಟು ಜಾಸ್ತಿ ಸಮಸ್ಯೆ ಆಗುತ್ತೇನೋ ಅಂತ. ನಾಳೆ ಸಮಸ್ಯೆ ಆಗಲ್ಲ, ಮೊದಲು ಬೀಸೋದನ್ನೇ ತಪ್ಪಿಸ್ಕೋಬೇಕು ನಾವು. ಇವತ್ತು ಬಂದೊದಗುವಂತ ಈ ಸಮಸ್ಯೆಗಳಿಂದ ನಾವು ಪಾರಾದ್ರೆ ಖಂಡಿತ ನಾಳೆಗೆ ಅದು ಮತ್ತಷ್ಟು ಅನುಕೂಲ ಆಗುತ್ತೆ ವಿನಃ ಅನನುಕೂಲ ಆಗುವಂಥದ್ದಲ್ಲ. ಸಮಸ್ಯೆ, ಕಷ್ಟಗಳು, ಆ ಕಷ್ಟದ ಪರಿಮಿತಿ ಅದೆಲ್ಲವೂ ಆಯಾ ಕಾಲದಲ್ಲಿ ಮಾತ್ರ ಬರ್ತಕ್ಕಂಥದ್ದು. ಬರುವಂತಹ ಕಾಲದಲ್ಲಿ ಧೈರ್ಯ ತಂದುಕೊಳ್ಬೇಕು. ಇವತ್ತು ಮಕರ ರಾಶಿಯವರು ಅದನ್ನೇ ಮಾಡಿ ಧೈರ್ಯವಾಗಿರಿ, ಎಚ್ಚರಿಕೆಯಿಂದಿದ್ದು ಇವತ್ತಿನ ದಿವಸ ಕಳಿರಿ, ಖಂಡಿತ ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ, ಶಕ್ತಿ ದೇವತೆಯ ಆರಾಧನೆ, ಸಾಧ್ಯವಾದಷ್ಟು ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಒಳ್ಳೆಯ ಸನ್ಮಾರ್ಗದತ್ತ ನಡೀತಕ್ಕಂಥದ್ದು, ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಒಂದಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣುವಂತಹದ್ದು, ಇದೆಲ್ಲದರ ಜೊತೆಗೆ ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಬಹಳ ಅರ್ಥಗರ್ಭಿತವಾಗಿರಲಿ, ಯೋಚನೆ ಮಾಡುವಂಥದ್ದಾಗಲಿ. ಸಾಧ್ಯವಾದಷ್ಟು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರ ಮನಸ್ಸು, ಹೃದಯ ಒಂದಷ್ಟು ವಿಶಾಲತೆ ಇದೆ. ಆ ವಿಶಾಲತೆ ಹೇಗಿರಬೇಕು? ಇನ್ನೊಬ್ಬರ ಹಸಿವು, ಇನ್ನೊಬ್ಬರ ಕಷ್ಟಕ್ಕೂ ಸಹಿತ ಸ್ಪಂದಿಸುವಂತಹ ರೀತಿ ಇರಬೇಕು. ಇವತ್ತಿನ ದಿವಸ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ತುಳಸಿಯಿಂದ ವಿಷ್ಣು ದೇವರಿಗಾಗಲಿ ಅಥವಾ ಪ್ರಸನ್ನಾಂಜನೇಯ ಸ್ವಾಮಿಗಾಗಲಿ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡೋದ್ರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದೇ ಹೆಣ್ಣು ಮಕ್ಕಳಾದ್ರೆ ತುಳಸಿ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದಿಷ್ಟು ತುಳಸಿ ತೀರ್ಥವನ್ನು ತೆಗೆದುಕೊಂಡು ತಂತ್ರ ನಿಮ್ಮ ಕೆಲಸಕ್ಕೆ ಮುನ್ನಡೆದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಇನ್ನ ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಹೊಸ ಕೆಲಸಗಳ ಬಗ್ಗೆ, ಹೊಸದಾದಂತಹ ವ್ಯವಹಾರಗಳ ಬಗ್ಗೆ, ಹೊಸ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಅಥವಾ ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ತಂದುಕೊಳ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು, ಕೊಟ್ಟ ಮಾತಿನಂತೆ ಜವಾಬ್ದಾರಿತ್ವ ಅಂತ ಸ್ಥಾನದಲ್ಲಿ ನಿಂತು ನಡೆಸುವಂಥದ್ದು, ಯಾವುದೇ ವ್ಯವಹಾರಗಳನ್ನು ಕೆಲಸ ಕಾರ್ಯಗಳನ್ನು ಮಾಡುವಾಗ್ಲೂ ಸಹಿತ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಸಾಧ್ಯವಾದಷ್ಟು ಒಂದಷ್ಟು ನಿಷ್ಠೂರ ಒಳಗಾಗುವಂತಹ ಪರಿಸ್ಥಿತಿ ಇದೆ. ಅಂದ್ರೆ ಇವತ್ತಿನ ದಿವಸ ಆಗಲಿ, ಇವತ್ತು ಸಂಜೆ 4 ಗಂಟೆ ನಂತರ ಒಂದಷ್ಟು ನಿಷ್ಠೂರಕ್ಕೊಳಗಾಗುವಂಥದ್ದು, ಯಾವುದೇ ಕೆಲಸವೂ ಸಹಿತ ಪರಿಪೂರ್ತಿಯಾಗಿ ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥದ್ದು, ಸಣ್ಣ ಪುಟ್ಟ ತಂತ್ರಗಳು ನಿಮ್ಮನ್ನ ಹಿಂಬಾಲಿಸುವಂಥದ್ದು ಅಥವಾ ಎಲ್ಲಾದ್ರೂ ಒಂದ್ ಕಡೆ ಯಾರಾದ್ರೂ ಏನೋ ಮಾಡಿ ಹಾಕಿರೋದನ್ನ ದಾಟುವಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅನಾರೋಗ್ಯಕ್ಕೆ ತುತ್ತಾಗುವಂತಹದ್ದು, ಇಂತೆಲ್ಲ ಸಮಸ್ಯೆಗಳು ನಿಮ್ಮನ್ನು ಬಾಧಿಸೋದ್ರಿಂದ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕಾದ್ರೆ ಧನ್ವಂತರಿ ಮಹಾವಿಷ್ಣು ಪ್ರಾರ್ಥನೆ ಆಗಬೇಕು, ಹನುಮನ ದರ್ಶನ ಆಗಬೇಕು, ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆನ ಮುಟ್ಟಿ ನಮಸ್ಕಾರ ಮಾಡಬೇಕು. ಇದಿಷ್ಟು ಕಾಯಕವನ್ನ ಶ್ರದ್ಧೆಯಿಂದ ಮಾಡಿ ಇವತ್ತಿನ ಕಾಯಕದಲ್ಲಿ ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು. ಗುರುಜಿ, ಕಡೆಯದಾಗಿ ಒಂದು ಪತ್ರವನ್ನ ಅನಸೂಯ ರಾಥೋಡ್ ಅವರು ಬರೆದಿದ್ದಾರೆ. ಎಂಗೇಜ್ಮೆಂಟ್ ಆಗಿ 1 ವರ್ಷ ಆದ್ಮೇಲೆ ಆ ಹುಡುಗ ಬೇರೆ ಹುಡುಗಿನ ಮದುವೆ ಆದ ಗುರುಜಿ. ನನ್ನ ಮುಂದಿನ ಭವಿಷ್ಯ ಮತ್ತು ನಮ್ಮ ತಂದೆ ತಾಯಿ ಕೂಲಿ ಕೆಲಸ ಮಾಡಿ ನಮ್ಮನ್ನು ಓದಿಸ್ತಾ ಇದ್ದಾರೆ, ಹಾಗಾಗಿ ನಮ್ಮ ಕಷ್ಟಗಳೆಲ್ಲ ಯಾವಾಗ ತೀರುತ್ತೆ ಅಂತ ಕೇಳಿದ್ದಾರೆ. ನೋಡಿ ಎಂತಹ ಪರಿಸ್ಥಿತಿ ಇದು. ಒಂದು ಕಡೆ ಎಂಗೇಜ್ಮೆಂಟ್ ಆಗಿ, ಇಲ್ಲಿ ಎಂಗೇಜ್ಮೆಂಟ್ ಆಗಿರ್ತಕ್ಕಂಥ ಹೆಣ್ಣು ಮಗಳನ್ನು ಬಿಟ್ಟು ಮತ್ತೊಬ್ಬರನ್ನ ಮದುವೆ ಆಗುವಂತಹದ್ದು ನಿಜಕ್ಕೂ ಇದು ಅಕ್ಷಮ್ಯ ಅಪರಾಧ. ಯಾಕೆಂದ್ರೆ ಎಂಗೇಜ್ಮೆಂಟ್ ಆದ ತಕ್ಷಣ ನಂದು ತಂದು ಅನ್ನೋ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಬಾಂಧವ್ಯ ಇದೆಯಲ್ಲ, ಅದು ಸಾಕಷ್ಟು ಇರುತ್ತೆ. ಒಂದು ಕುಟುಂಬದಲ್ಲಿ ಒಂದು ಹೊಸತನವನ್ನು ತರುವಂತಹದ್ದು ಈ ಮದುವೆ ಸನ್ನಿವೇಶ. ಅಂತಹ ಮದುವೆ ಗುರುತಾದ ಮೇಲೆ ಸಾಧ್ಯವಾದಷ್ಟು ದುಡುಕಿ ತೀರ್ಮಾನ ತಂದುಕೊಳ್ತಕ್ಕಂಥದ್ದು ಹೆಣ್ಣು ಮಕ್ಕಳು ಮಾಡಬಾರ್ದು, ಗಂಡು ಮಕ್ಕಳು ಮಾಡಬಾರ್ದು. ಯಾರಾದರೂ ಮದುವೆ ಇನ್ವಿಟೇಷನ್ ರೆಡಿ ಆಗೋದಕ್ಕೂ ಮುನ್ನ ಅಥವಾ ಎಂಗೇಜ್ಮೆಂಟ್ ಆಗೋಕ್ಕೂ ಮುನ್ನ ಮುಂಚಿತವಾಗಲೇ ಕೂತು ಸಮಂಜಸವಾಗಿ ಆಲೋಚನೆ ಮಾಡಿ ಇದು ಬೇಕು ಬೇಡ, ಇದರಿಂದ ಮುಂದಿನ ಸಾಧಕ ಬಾಧಕಗಳೇನು ಅದರ ಚಿಂತನೆ ಮಾಡದಿರೋ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಅಂಗಡಿಯಲ್ಲಿ ತರುವಂತಹ ವಸ್ತುಗಳ ತರ ಅಲ್ಲ.
ಹಾಗಾಗಿ ಎರಡು ಸಂಬಂಧಗಳು ಎರಡು ಮನಸ್ಸಿನ ಮೇಲೆ ಇರತಕ್ಕಂತಹ ಈ ಒಂದು ಪರಿಸ್ಥಿತಿ ಆದ್ರಿಂದ ಸಾಧ್ಯವಾದಷ್ಟು ತಾಳ್ಮೆಯಿಂದ ಒಳ್ಳೆ ಮನಸ್ಸಿನಿಂದ ತೀರ್ಮಾನ ತಂದುಕೊಳ್ಳೋದು ಒಳ್ಳೆಯದು. ಸಮಯದ ಅಭಾವದಿಂದ ಈ ಒಂದು ಈಗ ಬಂದಿರತಕ್ಕಂತಹ ಈ ಹೆಣ್ಣುಮಗಳ ಒಂದು ಫೋಟೋ ಬಗ್ಗೆ ನಾನು ಪೂರ್ತಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದರೂ ತಾಯಿ ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ. ಆದಷ್ಟು ಬೇಗ ನಿನ್ನ ಈ ಸಮಸ್ಯೆಗಳ ಒಂದು ಪರಿಹಾರ ಸಿಗಲಿ ಅಂತ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ.